ಆ್ಯಂಡ್ ವಾಟ್ ಅಬೌಟ್ ಡಿಸೈನರ್ಸ್ ನೋಡಿ, ನಮ್ಮ ಥಾಟಲ್ಲಿ 1000 ಇರುತ್ತೆ ಅಲ್ವಾ, ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಇನ್ ಫ್ರೆಂಡ್ ನಮ್ಮ ಎದುರುಗಡೆ ಇರೋರು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಡಿಸೈನ್ ತರಬೇಕು ನಮ್ಮ ಎದುರುಗಡೆ. ವಾಟ್ ಅಬೌಟ್ ವಿವಾ ಡಿಸೈನರ್ಸ್ ಚೆನ್ನಾಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ. ನಿಮ್ಗೆ ಅಸಿಸ್ಟ್ ಮಾಡಿದ್ದು ಯಾರು? ನವ್ಯ ಫಸ್ಟ್ ಹೋಗಿದಾಗ ವಿನುತಾ ಇದ್ದರು, ಅವರೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ತುಂಬಾ ಇಷ್ಟ ಆಯ್ತು. ಆಮೇಲೆ ಕೊಟೇಶನ್ ಹಾಕ್ಸ್ಕೊಂಡ್ ಬಂದ್ವಿ, ನಮ್ ಬಜೆಟ್ ಅಲ್ಲೇ ಇತ್ತದು. ಆಮೇಲೆ ಡಿಸೈನ್ ಎಲ್ಲ ಓಕೆ ಆಯ್ತು, ಡಿಸೈನ್ ಸ್ಟಾರ್ಟ್ ಮಾಡಿ ನವ್ಯ ಡಿಸೈನ್ ಮಾಡಿದ್ದು. ಅವ್ರಿಗೆ ಲಾಸ್ಟ್ ಮೂಮೆಂಟ್ ವರ್ಗೂ ಚೇಂಜಸ್ ಹೇಳ್ತಾನೆ ಇದ್ವಿ ನಾವು. ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ, ಎಲ್ಲೂ ಇದು ಮಾಡ್ಕೊಂಡಿಲ್ಲ. ಇಲ್ಲ ಇಲ್ಲ, ಎಷ್ಟು ಹೇಳಿದ್ರು ಅವರು ನಾವ್ ಏನೇ ಹೇಳ್ಕೊಟ್ರು ಪಟ್ಟಂತ ಮಾಡಿ ಕಳಿಸ್ಬಿಡ್ತಾರೆ. ವೀಕ್ಷಕರು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೆಪ್ಸ್ ಅಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಲೈಟ್ಸ್ ಅನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಲೈಟ್ ನೀವೇ ಹಾಕೊಟ್ಟಿರೋದು ಸರ್? ಹೌದು ಸರ್, ಸೆನ್ಸರ್ ಲೈಟಿಂಗ್ ಹಾಕೊಟ್ಟಿರೋದು. ಒಂದು ಕ್ವಶನ್ ಕೇಳಲ್ಲ ಸರ್, 2030 ಆಗಿರೋದ್ರಿಂದ ನಿಮಗೆ ಕಂಜೆಸ್ಟೆಡ್ ಅನ್ಸ್ಲಿಲ್ವಾ? ಹೆಂಗೆ ಪ್ಲಾನ್ ಮಾಡಿದ್ರಿ ಸರ್? ಅಂದ್ರೆ ಸರ್ ಅದೇ ಹೇಳ್ದಂಗೆ ಕಸ್ಟಮರ್ ಬಂದು ನಮ್ಗೆ ಮುಂಚೆನೇ ಅಪ್ರೋಚ್ ಆಗಿದ್ರು ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಫೇಸ್. ಸೊ ಆ ಥರ ಅಪ್ರೋಚ್ ಆದಾಗ ಏನಾಗುತ್ತೆ, ನಾವು ಫ್ಲೋರ್ ಪ್ಲಾನ್ ಮೇಲೆ ವರ್ಕ್ ಮಾಡೋಕ್ಕಾಗುತ್ತೆ. ಸೊ ಅದೇ ಥರನೇ ಫ್ಲೋರ್ ಪ್ಲಾನ್ ಮೇಲೆ ವರ್ಕ್ ಮಾಡಿ ಯಾವ ಥರ ತೊಗೊಂಡೋಗ್ಬಂದು ಇಲ್ಲೂ ನಾವು ಪ್ಲಾನ್ ಮಾಡಿ ತೊಗೊಂಡೋಗ್ರೆ. ಒಂದು ಫೋಲ್ಡಬಲ್ ಡೈನಿಂಗ್ ಟೇಬಲ್ ಸರ್, ಯಾಕಂದ್ರೆ ನಮ್ಮ ಡೈನಿಂಗ್ ಸ್ಪೇಸ್ ಅದು ಸಪ್ರೇಟ್ ಆಗಿರಲಿಲ್ಲ. ಸೊ ಏನಾದ್ರು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಥರ ಆಕ್ಟ್ ಆಗುತ್ತೆ. ಆಸ್ ವೆಲ್ ಆಸ್ ಇದು ನಮಗೆ ಜಸ್ಟ್ ನಮ್ಮದು ಕೋಗಿಲು ಶೋರೂಮಲ್ಲಿ ನೀವು ನೋಡಿರ್ಬೋದು ಸರ್. ಸೊ ಆ ಸೇಮ್ ಮೆಕ್ಯಾನಿಸಮ್ ನಾವಿಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ತಮ್ಮನೇಲಲ್ಲೇ ನೋಡಿದ್ದೀರಾ, ಇವತ್ತೇನು ಮನೆ ತೋರಿಸ್ತಾ ಇದ್ದಾನಲ್ಲ, ಇದೊಂದು ಹಾಫ್ ಸೈಟ್ 20x30 ಕಟ್ಟಿರುವಂಥ ಮನೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮಾಡುವಂಥ ವಿನ್ಯಾಸ ನೋಡಿದ್ರೆ ನೀವು ನಿಜವಾಗ್ಲೂ ಒಂದು 20-30 ಇದ್ರೂ ಕೂಡ ನಾವು ಈ ರೀತಿ ಮನೆ ಕಟ್ಕೊಂಡು ಈ ರೀತಿ ವಿನ್ಯಾಸ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಅಂತ ಅನ್ಕೊತೀರಾ. ಇನ್ನೊಂದು ಬೆಸ್ಟ್ ಪಾರ್ಟ್ ನನಗೆ ಅನಿಸಿರುವಂಥದ್ದು, ತುಂಬ ಅಲ್ಟ್ರಾ ಮಾಡರ್ನ್ ಆಗಿ ಇವತ್ತು ನಮಗೆ ಇಂಟೀರಿಯರ್ ಮಾಡಿರುವಂಥವ್ರು ನಮ್ಮ ವಿವಾ ಡಿಸೈನ್ ಅವರು ಕೇವಲ 10 ಲ್ಯಾಕಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎವ್ರಿಥಿಂಗ್ ಇನ್ಕ್ಲೂಡೆಡ್ ಇನ್ 10 ಲ್ಯಾಕ್. ಹೌದು ವೀಕ್ಷಕರೇ, ನೀವು ಕೂಡ ಆಶ್ಚರ್ಯ ಆಗ್ತೀರಿ. ಇಡೀ ಮನೇನ ಆಲ್ರೆಡಿ ನೀವು ಹೈಲೈಟಲ್ಲೆಲ್ಲ ನೋಡಿರ್ತೀರಾ, ನಿಜವಾಗ್ಲೂ ಕೂಡ ಒಂದು ಲಕ್ಸರಿ ಫೀಲ್ ಕೊಡುತ್ತೆ ಇದು. ಆ್ಯಂಡ್ ಇದನ್ನು ನಾನು ಕಂಪೇರ್ ಮಾಡಿ ನೋಡಿದಾಗ, ಸ್ಟಾರ್ಟಿಂಗ್ ಹೇಳಿದಾಗ ಇದು ಡೌಟ್ ಆಯ್ತು ನನಗೆ, 10 ಲಕ್ಷ ಹೌದೇನಾ ಅಂತ ಹೇಳ್ಬಿಟ್ಟು. ಸೊ ಓನರ್ ಹತ್ರನೂ ಕೂಡ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡೆ. ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನನ್ನ ನಾಲೆಜ್ ಪ್ರಕಾರ ಆಲ್ಮೋಸ್ಟ್ ಒಂದು 15 ಲ್ಯಾಕ್ ಆದರೂ ಬೇಕೇ ಬೇಕು. 5 ಲಕ್ಷ ಡೆಫಿನೆಟ್ಲಿ ಉಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ ಸರ್? ಹೆಂಗ್ ಸರ್ 10 ಲ್ಯಾಕಲ್ಲಿ ಅಚೀವ್ ಮಾಡಿದ್ರಿ ಇದನ್ನ? ಯಾಕಂದ್ರೆ ನನ್ನ ನಾಲೆಜ್ ಪ್ರಕಾರ ನಾನು ನಿಮ್ಮದೇ ವಿಡಿಯೋ ಮಾಡಿದ್ದೀನಿ, ಎಷ್ಟು ಪ್ರೀಮಿಯಂ ಮನೆಗಳನ್ನು ನೋಡಿದ್ದೀನಿ. ಸೊ ಇಲ್ಲಿ ನೀವು ಮಾಡಿರುವಂಥದ್ದು ಆಲ್ಮೋಸ್ಟ್ ಕಂಟೆಂಪ್ರರಿಗಿಂತ ಇನ್ನೂ ಜಾಸ್ತಿ ಮೇಲೆ ಇದೆ. ಅಲ್ಟ್ರಾ ಮಾಡರ್ನ್ಗೆ ಬಂದ್ಬಿಟ್ಟಿದೆ ಇದು. ಸೊ ಎವ್ರಿ ಥೀಮ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಅಚೀವ್ಮೆಂಟ್ ಅನ್ನ ಎಕ್ಸಾಕ್ಟ್ 10 ಲ್ಯಾಕಲ್ಲಿ ಪ್ಯಾಕ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯಿತು ನಿಮಗೆ? ಸರ್ ಅದೇ ಸ್ಟಾರ್ಟಿಂಗ್ ನೀವು ಹೇಳಿದಂಗೆ ಇದು 20-30 ಸೈಟರ್ ಕಾರಣ ಏನಾಗಿತ್ತು, ನಮ್ಮ ಸ್ವಲ್ಪ ಡೈಮೆನ್ಷನ್ಸ್ ಕಮ್ಮಿ ಆಗಿತ್ತು. ಸೊ ಅಲ್ಲಿ ನಮಗೆ ಸ್ಕ್ವೇರ್ ಫೀಟ್ ಹೋದಾಗ ಕಮ್ಮಿ ಬರ್ತಿತ್ತು. ಬಟ್ ಏನು ಮಾಡಿದ್ವಿ ನಾವು, ಬಟ್ ಸ್ಟಿಲ್ ಅದು ಇನ್ನೂ ಅಲ್ಟ್ರಾ ಲಕ್ಸುರಿ ಕಾಣಬೇಕಂತ ಹೇಳಿ ನೀವು ನೋಡಿದಂಗೆ ಟೋಟಲ್ ಆಗಿ ನಾವು ಇಲ್ಲೊಂದು ಪೇಸ್ಟಲ್ ಕಲರ್ಸ್ ಹೋಗಿದ್ವಿ ಸರ್. ಅಂದರೆ ಮಿನಿಮಲಿಸ್ಟಿಕ್ ಆಗಿ ಪೇಸ್ಟಲ್ ಕಲರ್ಸ್ ಹೋಗಿದ್ದೀವಿ. ಸೊ ದಟ್ ಏನಾಗುತ್ತೆ ನಿಮ್ಗೆ ಆಲ್ಟ್ರಾ ರಿಚಸ್ ತುಂಬ ಚೆನ್ನಾಗಿ ಕಾಣ್ತದೆ. ಓಕೆ, ಸೊ ನೀವು ರಿಚ್ ಥೀಮ್ ಅನ್ನ ಡೈರೆಕ್ಟ್ ಆಗಿ ಕಾಪಿ ಮಾಡಿದ್ದೀರಾ, ಅಂದ್ರೆ ಅದನ್ನೇ ತಂದಿದ್ದೀರಾ. ಬಟ್ ಆದ್ರೆ ಡೈಮೆನ್ಷನ್ ಕಡಿಮೆ, ಅದಕ್ಕೋಸ್ಕರ 10 ಲ್ಯಾಕಲ್ಲಿ ಮಾಡಕ್ ಆಯ್ತು. ಸೊ ನಾನು ಹೇಳಿದೆ ಒಂದು ಆಲ್ಮೋಸ್ಟ್ ಇದು 15 ಲ್ಯಾಕ್ ತನಕ ತಗೊಂಡು ಹೋಗ್ಬೋದು ಅಂತ. ನೋಡಿದ್ರೆ ಹಂಗೆ ಅನ್ಸುತ್ತೆ? 100% ಅನ್ಸುತ್ತೆ ನಿಮಗೆ ಡೌಟ್ ಆಗಿರ್ಬೇಕು. ಹೌದು ಸರ್, ಯಾಕಂದ್ರೆ ನಾನು ಆಕ್ಚುಲಿ ಇದು ಎಕ್ಸಿಕ್ಯೂಟಿವ್ ಫೇಶಲ್ ಅಷ್ಟು ಬರಲಿಲ್ಲ ಇಲ್ಲಿ ಸೈಟ್. ಸೊ ನಾನು ಇವಾಗ ಬಂದು ನೋಡಿದಾಗ ಅವಾಗ ಅದನ್ನೇ ಅನಿಸ್ತು, ಓಕೆ ಒಳ್ಳೆ ಪ್ರೀಮಿಯಮ್ ಆಗಿ ಬಂದಿದೆ. ಸೊ ಕಾಸ್ಟಿಂಗ್ ಇರ್ಬೋದು ಅಂತ ನಾನು ಒಂದ್ಸರಿ ಕೊಟೇಶನ್ ಚೆಕ್ ಮಾಡೋದು 10 ಲ್ಯಾಕ್ಸ್ ಇದೆ. ಬಟ್ ಏನಾಗುತ್ತೆ 10 ಲ್ಯಾಕ್ಸ್ ಪ್ಲಸ್ GST ಇರೋದು ಆ್ಯಡ್ ಆಗುತ್ತೆ ಸರ್. ಆ್ಯಡ್ ಆಗಿರುತ್ತೆ. ಸೂಪರ್ ಆಗಿ ಹೇಳಿದ್ವಿ. ಯಾವ ಏರಿಯಾದಲ್ಲಿ ಇದೀವಿ ಸರ್? ಸರ್ ಇವತ್ತು ನಾವು ಬೆಂಗಳೂರಲ್ಲಿ ಕೆಂಗೇರಿ ಭಾಗದಲ್ಲಿ ಇದ್ದೀವಿ. ಕೆಂಗೇರಿ. ಹೌದು. ಓನರ್ ಹೆಸರು ತಿಳ್ಕೊಬೋದಾ? ಎಸ್ ಸರ್, ಚೈತ್ರ ಮ್ಯಾಮ್ ಅಂತ ಸರ್. ಚೈತ್ರ ಮೇಡಮ್, ಕಾರ್ತಿಕ್ ಸರ್ ಅಂತ. ಕಾರ್ತಿಕ್ ಚೈತ್ರ ಮೇಡಮ್ ಇದ್ದಾರೆ. ಲಾಸ್ಟ್ ಅಲ್ಲಿ ಮಾತಾಡಬಹುದಲ್ವಾ? ಡೆಫಿನೆಟ್ಲಿ ಹೌದು. ಸೊ ಈ ಮನೆಯಲ್ಲಿ ಏನೇನು ಮಾಡಿದ್ದೀರಾ ಸರ್ ನೀವು? ಸರ್ ಮೇನ್ ಆಗಿ ಎಂಡ್ ಟು ಎಂಡ್ ಇಂಟೀರಿಯರ್ಸ್ ತಗೊಂಡೋಗಿದ್ದೀವಿ ವಿತ್ ಫಾಲ್ ಸೀಲಿಂಗ್ಸ್,
ಫಿಟ್ಟಿಂಗ್ಸು, ಲೈಟಿಂಗ್ಸು ಆ್ಯಂಡ್ ದೆನ್ ಕಿಚನ್ ಈ ಥರ ಏನೇನು ಒಂದು ವುಡ್ ವರ್ಕ್ ಬೇಕಾಗುತ್ತೆ ಪ್ರತಿಯೊಂದು ವುಡ್ ವರ್ಕ್ ನಾವು ಇಲ್ಲಿ ಮಾಡ್ಕೊಟ್ಟಿದ್ದೀರಾ. ಇನ್ನೊಂದು ಸರ್ಪ್ರೈಸ್ ಇದೆ ವೀಕ್ಷಕರೇ. ಆ ಸರ್ಪ್ರೈಸ್ ಏನಂತಂದ್ರೆ 10 lakhಗೆ ಇದೊಂದೇ ಮನೆ ಮಾಡಿಲ್ಲ, ಒಂದು ರೆಂಟಲ್ ಇದೆ, ಅದನ್ನು ಮಾಡಿದ್ದೀರಾ. ಹೌದು ಸರ್, ಅದು ಹೇಳ್ಬಿಡಿ ನಮಗೆ. ರೆಂಟಲ್ ಯೂನಿಟ್ ಪ್ಲಸ್ ಓನರ್ ಯೂನಿಟ್ ಎರಡನ್ನು ಮಾಡ್ಕೊಟ್ಟಿದ್ದೀವಿ ಮಾಡಿರುವಂಥದ್ದು. ಬಟ್ ನೋಡಕ್ಕೆ ವಿಜುವಲಿ ತುಂಬಾ ಚೆನ್ನಾಗಿರೋದು ಓನರ್ ಯೂನಿಟ್, ಇದನ್ನ ನಾನು ತೋರಿಸ್ತೀನಿ ನಿಮಗೆ. ಬಟ್ ಒಂದು ಸ್ಮಾಲ್ ರೆಂಟಲ್ ಯೂನಿಟ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಡಲಾಗಿದೆ ವೀಕ್ಷಕರೇ. ಇದೆ 10 lakhಲ್ಲಿ. ನಿಜವಾಗ್ಲೂ ನಾನು ವಿವಾ ಡಿಸೈನ್ದು ಒನ್ ಆಫ್ ದ ಗ್ರೇಟೆಸ್ಟ್ ಬಜೆಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸರಿ ಸರ್, ಫಸ್ಟ್ ಮನೆ ನೋಡೋಣ, ಆಮೇಲೆ ನಾನು ಫೈನಲ್ ಆಗಿ ನಿಮ್ಮ ರೇಟ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅಂತ ತಿಳ್ಕೊಂಡು ಡೆಫಿನೆಟ್ಲಿ ಅದನ್ನ ಮೇಲೇನೆ ಮಾತಾಡೋಣ. ಖಂಡಿತ. ಓಕೆನಾ? ಸೊ ವೀಕ್ಷಕರೇ, ಒಂದು ಕಡೆಯಿಂದ ಒಂದು ಫೈರ್ ಇಂದಾನೆ ಮಾತಾಡ್ಕೊಂಬರೋಣ. ಚಿಕ್ಕದಾದ್ರೂ ಕೂಡ ಈ ಮನೆ ಚೊಕ್ಕವಾಗಿದೆ ಅಂತ ಹೇಳ್ಬೋದು. ಸರ್ ಬನ್ನಿ ನೋಡ್ಕೊಂಬರೋಣ. ಸರ್ ಫಸ್ಟು ಟಿವಿ ಯೂನಿಟ್ ಇಂದಾನೆ ಹೋಗ್ಬಿಡೋಣ. ಯಾಕಂತಂದ್ರೆ ಆಲ್ಮೋಸ್ಟ್ ಜಾಗ ಕಡಿಮೆ ಇರುತ್ತೆ. ಟಿವಿ ಯೂನಿಟ್ ಎಲ್ಲಿ ಇಂಟಿಗ್ರೇಟ್ ಮಾಡ್ಬೇಕನ್ನೋದೇ ಡೌಟ್. ಅಂಡ್ ವೀಕ್ಷಕರು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೆಪ್ಸ್ ಅಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಲೈಟ್ಸ್ ಅನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಲೈಟ್ ನೀವೇ ಹಾಕೊಟ್ಟಿರೋದು ಸರ್? ಹೌದು ಸರ್, ಸೆನ್ಸರ್ ಲೈಟಿಂಗ್ ಹಾಕೊಟ್ಟಿರೋದು. ಒಂದು ಕ್ವಶನ್ ಕೇಳಲ್ಲ ಸರ್, 2030 ಆಗಿರೋದ್ರಿಂದ ನಿಮಗೆ ಕಂಜೆಸ್ಟೆಡ್ ಅನ್ಸ್ಲಿಲ್ವಾ? ಹೆಂಗೆ ಪ್ಲಾನ್ ಮಾಡಿದ್ರಿ ಸರ್? ಅಂದ್ರೆ ಸರ್ ಅದೇ ಹೇಳ್ದಂಗೆ ಕಸ್ಟಮರ್ ಬಂದು ನಮ್ಗೆ ಮುಂಚೆನೇ ಅಪ್ರೋಚ್ ಆಗಿದೆ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಫೇಸ್. ಸೊ ಆ ಥರ ಅಪ್ರೋಚ್ ಆದಾಗ ಏನಾಗುತ್ತೆ, ನಾವು ಫ್ಲೋರ್ ಪ್ಲಾನ್ ಮೇಲೆ ವರ್ಕ್ ಮಾಡೋಕ್ಕಾಗುತ್ತೆ. ಸೊ ಅದೇ ಥರನೇ ಫ್ಲೋರ್ ಪ್ಲಾನ್ ಮೇಲೆ ವರ್ಕ್ ಮಾಡಿ ಯಾವ ಥರ ತೊಗೊಂಡೋಗ್ಬಂದು ಇಲ್ಲೂ ನಾವು ಪ್ಲಾನ್ ಮಾಡಿ ತೊಗೊಂಡೋಗಿರೋದು ಸರ್. ಸೊ 2030 ಇದ್ರೆ ಸ್ವಲ್ಪ ಬೇಗ ಅಪ್ರೋಚ್ ಆದಾಗ ನಾವು ಇನ್ನೂ ವೆಲ್ ಅಡ್ವಾನ್ಸ್ ಆಗಿ ನಾವು ಪ್ಲಾನಿಂಗ್ ಮಾಡ್ಕೊಬಹುದು. ವೆರಿ ನೈಸ್. ಟಿವಿ ಯೂನಿಟ್ ಬಗ್ಗೆ ಸೊ ಟಿವಿ ಯೂನಿಟ್ ನೋಡ್ಬೋದು ಸರ್. ಇಲ್ಲಿ ಯಾವ ಥರ ಮಾಡಿದ್ದೀವಿ ಅಂದ್ರೆ 2 ಬ್ಲಾಕ್ ಪ್ಲೈ ತೊಗೊಂಡಿದ್ದೀವಿ. ಮೇನ್ ಆಗಿ ಇಲ್ಲಿ ಹಿಂಭಾಗ ಬರುವಂತ ನಾವು ರಾಫ್ಟರ್ ಹೋಗಿದ್ದೀವಿ ಸರ್. ಇದೇ ಫಸ್ಟ್ ಟೈಮ್ ನಾವು ಪ್ಲೇನ್ ರಾಫ್ಟರ್ ಹೋಗಿದ್ದೀವಿ. ಸೊ ಎಲ್ಲೂ ನಾವು ವುಡ್ ಅಂಡ್ ಶೇಡ್ಸ್ ಆಗಿರ್ಬೋದು ಅಥವಾ ಒಂದು ಸ್ಟೋನ್ ಫಿನಿಶ್ ಯಾವುದು ತೊಗೊಂಡು ಹೋಗಿಲ್ಲ. ಇದು ಸಟಲ್ ಥೀಮ್ ಇರೋ ಕಾರಣ ಎಂಟೈರ್ ಇದು ವೈಟ್ ಅಲ್ಲಿ ಹೋಗಿದ್ದೀವಿ. ಅದ್ರ ಮುಂಭಾಗ ಬರೋದು ಇನ್ನೊಂದು ಬ್ಯಾಕ್ ಪ್ಲೈನ್ ಬರುತ್ತೆ, ಅದನ್ನು ಅದೇ ತರ ವೈಟ್ ಥೀಮ್ ಅಲ್ಲಿ ಹೋಗಿದ್ದೀವಿ ಸರ್. ಬಟ್ ಇದೇ ಸ್ವಲ್ಪ ಕರ್ವ್ ಶೇಪ್ ಕೊಟ್ಟಿದ್ದೀವಿ. ರೀಸನ್ ಏನಕ್ಕೆ ಅಂದ್ರೆ ನಾವು ಮೇಡೆ ಫಾಲ್ ಸೀಲಿಂಗ್ ಕರ್ವ್ ಅಲ್ಲಿ ತೊಗೊಂಡಿದ್ದೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಥೀಮ್ ಇಲ್ಲಿ ಹಂಗೆ ಪಾಸ್ ಆನ್ ಆಗಲಿ ಅಂತ ಕರ್ವ್ ಇಲ್ಲಿ ತೊಗೊಂಡಿದ್ದೀವಿ. ಅಂಡ್ ಗಿವನ್ ದಟ್ ಬಾಟಮ್ ಅಲ್ಲಿ ಬಂದು ನಾವು ಹ್ಯಾಂಗಿಂಗ್ ಯೂನಿಟ್ಗೆ ಹೋಗಿದ್ದೀವಿ ಸರ್. ಫ್ಲೋರ್ ಮೌಂಟ್ ಕೊಡಕ್ಕೆ ಹೋಗಿಲ್ಲ, ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ದೀವಿ. 2 ಸೈಡ್ಸ್ ಏನಿದೆ ಅದು ಡ್ರಾವರ್ ತೊಗೊಂಡಿದ್ದೀವಿ. ಅಂಡ್ ಸೆಂಟರ್ ಪಾರ್ಟ್ 2 ಏನು ಬರುತ್ತೆ ಈ ತರ ಪುಲ್ ಡೌನ್ ಕೊಟ್ಟಿದ್ದೀವಿ ಸರ್ ಮೆಕ್ಯಾನಿಸಮ್. ಸೊ ಇದು ಬಂದು ಅಲ್ಯೂಮಿನಿಯಂ ಶಟರ್ ಇರುತ್ತೆ ಅಂಡ್ ಟೋಟಲಿ ಕ್ಲಿಯರ್ ಗ್ಲಾಸ್ ಇರುತ್ತೆ ಸರ್. ಕ್ಲಿಯರ್ ಗ್ಲಾಸ್. ಸೊ ಆ ತರ ರನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ವೀಕ್ಷಕರಲ್ಲಿ ಕಾರ್ನರ್ ಸ್ಪೇಸ್ ಕೂಡ ತೋರಿಸ್ಬಿಡ್ತೀನಿ, ನೋಡ್ಬೋದು. ರ್ಯಾಪ್ಟರ್ಸ್ ಒಂದು ಖುಷಿಯಾಗಿದ್ದು ಅಂತಂದ್ರೆ ಸರ್ ನನಗೆ, ಸೊ ಅಗೇನ್ ಮತ್ತೆ ವುಡನ್ ರ್ಯಾಪ್ಟರ್ ನೋಡಕ್ ಸಿಗ್ಲಿಲ್ಲ ನನಗೆ. ಹಾ ಎಕ್ಸಾಕ್ಟ್ಲಿ ಸರ್. ಲಾಸ್ಟ್ ಟೈಮ್ ಇದ್ರಲ್ಲೂ ಟಿವಿ ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ವಿ. ನೀವು ಹೇಳಿದ ಅದೋ ಒಂದು ಮೋಟಿವೇಶನ್ ತಗೊಂಡು ಮತ್ತೆ ಇದನ್ನು ಸ್ವಲ್ಪ ಡಿಫರೆಂಟ್ ಆಗಿ ಪ್ಲಾನ್ ಮಾಡಿ ಸರ್. ಇನ್ನು ಮುಂದೆ ಖಂಡಿತ ಡಿಫರೆಂಟ್ ಆಗಿರಲಿ, ನಮ್ಮ ವೀಕ್ಷಕರಿಗೆ ತೋರ್ಸಕ್ಕೆ ಚೆನ್ನಾಗಿರುತ್ತೆ. ಅಂಡ್ ವೀಕ್ಷಕರೇ ಮನೆಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೀಲಿಂಗ್ ಅಂದ್ರೆ ಹಾ ಸರ್, ಹೇಗೆ ಮಾಡಿದ್ದೀರಾ ಸರ್? ಇಲ್ಲಿ ಸೀಲಿಂಗ್ ಯಾವ ತರ ಹೋಗಿದೆ ಅಂದ್ರೆ ಸ್ಲ್ಯಾಬ್ ಕಟ್ಟಿಂಗ್ ಯಾವ ತರ ಅದೇ ತರ ತೊಗೊಂಡೋಗಿದ್ದೀವಿ. ಬಟ್ ಅಗೇನ್ ಇದು ನಾವು ಕಾರ್ನರ್ಸ್ ಬಂದು ನಾವು ಶಾರ್ಪ್ ಎಡ್ಜಸ್ ಬಿಡಕ್ಕೆ ಹೋಗ್ಲಿಲ್ಲ. ಎಲ್ಲೆಲ್ಲಿ ನಮಗೆ ಕಾರ್ನರ್ಸ್ ಬರ್ತಿತ್ತು ಆ ಕಾರ್ನರ್ಸ್ ನಾವು ಕರ್ವೇ ತೊಗೊಂಡೋಗಿದ್ದೀವಿ ಸರ್. ಸೊ ದಟ್ ಏನಾಗುತ್ತೆ, ಅದು ನಾರ್ಮಲಿ ನೀವು ಸ್ಟ್ರೈಟ್ಸ್ ನೋಡಿ ಇದಾಗಿರುತ್ತೆ. ಇದ್ರ ಕರ್ವ್ ಎಲ್ಲ ಹೋದಾಗ ಡಿಫರೆಂಟ್ ಅಪ್ರೋಚ್ ಕೊಡುತ್ತೆ, ಆಸ್ ವೆಲ್ ಆ ಪ್ರೀಮಿಯಂ ಲುಕ್ ಅಚೀವ್ ಮಾಡುತ್ತೆ. ಇನ್ನೊಂದು ಏನಾದ್ರೆ ಸರ್, ಮೇನ್ ಆಗಿ ನಾವಿಲ್ಲಿ ಪ್ಯಾನಲ್ ಲೈಟ್ಸ್ ಯಾವುದು ಹೋಗ್ಲಿಲ್ಲ, ನಾವು ಈ ತರ ಡ್ರಾಪ್ ಡೌನ್ ಲೈಟ್ಸ್ ಕೊಟ್ಟಿದ್ದೀವಿ. ಸೊ ದಟ್ ತುಂಬಾ ಕಡೆ ಎಲ್ಲ ನಾವು ಪ್ಯಾನಲ್ ಲೈಟ್ ಹಾಕಿರೋದನ್ನ ಸ್ವಲ್ಪ ಇಲ್ಲಿ ಕಟ್ ಡೌನ್ ಮಾಡಿ ಈ ತರ ಹೋಗಿದ್ದೀವಿ. ಸೊ ಈ ತರ ಸಣ್ಣ ಪುಟ್ಟ ಚೇಂಜಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಇಂಟೀರಿಯರ್ ನಾರ್ಮಲ್ ಇಂಟೀರಿಯರ್ ಸ್ವಲ್ಪ ರಿಚ್ ಆಗಿ ಕಾಣುತ್ತೆ ಸರ್. ರಿಚ್ ಆಗಿ ಕಾಣುತ್ತೆ, ಬಜೆಟ್ ಅಲ್ಲಿ ರಿಚ್ ಆಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ ಸರ್. ಒಳ್ಳೆ ನೈಸ್ ಮಾಡಿದ್ರಿ. ಮನೆ ಫೈರ್ ಇಲ್ಲ, ಬಟ್ ಆದ್ರೂ ಕೂಡ ನೀವು ಇಲ್ಲೊಂದೇನೋ ಕ್ಲಾಕ್ ಎಲ್ಲ ಹಾಕ್ಬಿಟ್ಟು ಎಕ್ಸಾಕ್ಟ್ಲಿ ಒಂದು ಆರ್ಟಿಫ್ಯಾಕ್ಟರ್ ಅಲ್ಲಿ ಇದನ್ನು ಪ್ಲೇ ಮಾಡ್ಕೊಟ್ಟಿದ್ದೀರಾ. ಈ ತರ ಚಿಕ್ಕ ಪುಟ್ಟ ಸಜೆಷನ್ಸ್ ಎಲ್ಲ ಕೊಡ್ತೀರಲ್ಲ? 100% ಹೌದು ಸರ್. ಓಕೆ ಸರ್, ಕಿಚನ್ಗೆ ಹೋಗಿ ನಾವು ಮುಂಚೆ ದಿಸ್ ಏರಿಯಾ ಲಿವಿಂಗ್ ಏರಿಯಾ. ಸೊ ಮೇನ್ ಆಗಿ ಸರ್ ಇದು ನಾವು ಹೈಲೈಟ್ ಮಾಡ್ಬೇಕಾಯ್ತು ಅಂದ್ರೆ ಮೇನ್ ಲಿವಿಂಗ್ ಏರಿಯಾಗೆ ಇದು ಹೈಲೈಟ್ ವಾಲ್ ಆಗಿರಬೇಕಾಯಿತು. ಯಾಕಂದ್ರೆ ಒಂದು ಇದು ಸಿಗುತ್ತೆ ನಮ್ಮ ಒಂದೇ ವಾಲ್. ಇನ್ನೊಂದು ಮದಿ ನಾವು ಮೇನ್ ಡೋರ್ ಓಪನ್ ಮಾಡ್ತಿದ್ದಂಗೆ ಯಾರೇ ಗೆಸ್ಟ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಬಂದ್ರೆ ಫಸ್ಟ್ ಕಾಣೋದೇ ಈ ವಾಲ್ ಸರ್. ಅದಕ್ಕೆ ಇಲ್ಲೇನ್ ಮಾಡಿದ್ವಿ, ಮಿನಿಮಲಿಸ್ಟ್ ಥೀಮ್ ಇರೋ ಕಾರಣ ಸೇಮ್ ಅದೇ ತರ ನಾವು ಮೋಲ್ಡಿಂಗ್ಸ್ ಹೋಗಿದ್ದೀವಿ ಸರ್. ನೋಡಬಹುದು ಇದನ್ನ ನಾವು ವುಡನ್ ಮೋಲ್ಡ್ಗೆ ಹೋಗಿದ್ದೀವಿ. ವುಡನ್ ಮೋಲ್ಡ್ ಪೇಂಟ್ ಆಸ್ ವೆಲ್ ಆಸ್ ಹಿಂಭಾಗಿರುವಂತ ವಾಲ್ ಪೇಂಟ್ ಎರಡು ಸಿಂಗಲ್ ಒಂದೇ ಇದು ತಗೊಂಡು ಹೋಗಿದ್ದೀವಿ. 2 ಡಿಫ್ರೆಂಟ್ ಪೇಂಟ್ ಕಲರ್ಸ್ ಹೋಗಿಲ್ಲ, ಸಿಂಗಲ್ ಪೇಂಟ್ ಕಲರ್ ಹೋಗಿದ್ದೀವಿ. ಏನ್ ಕಾರಣ ಅಂದ್ರೆ ನಮ್ಗೆ ಈ ವಾಲ್ ಪೇಪರ್ ಹೈಲೈಟ್ ಆಗಬೇಕಾಗಿತ್ತು, ಟ್ರಾಪಿಕಲ್. ಸೊ ಕೀಪಿಂಗ್ ದ ಟ್ರಿಮ್ಸ್ ಆಸ್ ವೆಲ್ ಆಸ್ ಬ್ಯಾಕ್ ವಾಲ್ ಇಂದ ಎಂಟೈರ್ಲಿ ಸಿಂಗಲ್ ಕಲರ್ ಹೋದಾಗ ಈ ಪರ್ಟಿಕ್ಯುಲರ್ ವಾಲ್ ಪೇಪರ್ ನಮ್ಗೆ ಹೈಲೈಟ್ ಆಗಿ ಕಾಣುತ್ತೆ ಸರ್. ಕರೆಕ್ಟ್. ಸೊ ಆತ ತಗೊಂಡೋಗಿದ್ದೀವಿ. ಅಂಡ್ 2 ಎಂಡ್ಸ್ ಏನು ಬರುತ್ತೆ, ನಾವು ಡಿಸೈನ್ ಲೈಟ್ ಮುಂಚೆನೆ ಪಾಯಿಂಟ್ ಬಿಟ್ಟಿರೋ ಕಾರಣ ಅಲ್ಲಿಂದ ಡಿಸೈನ್ ಲೈಟ್ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಅಂಡ್ ಸೋಫಾಸು ಅದಕ್ಕೆ ತಕ್ಕಂಗೆ ಮ್ಯಾಚ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ನೀವು ಫರ್ನಿಚರ್ ಲೇಔಟ್ ಕೂಡ ಕೊಡ್ತೀರಾ? ಫರ್ನಿಚರ್ ಕೊಡ್ತೀವಿ ಸರ್. ಎಸ್. ಯಾವ ತರ ಫರ್ನಿಚರ್ ಹಾಕೋಬಹುದು, ಸೆಂಟರ್ ಟೇಬಲ್ಸ್, ಸೈಡ್ ಟೇಬಲ್, ಕರ್ಟನ್ಸ್. ಸೊ ಈ ತರ ಈಚ್ ಅಂಡ್ ಎವ್ರಿ ಥಿಂಗ್ ನಾವು ಪ್ಲಾನ್ ಅಪ್ ಮಾಡ್ಕೊಡ್ತೀವಿ ಸರ್. ಇದು ಕರ್ಟನ್ಸ್ ಕೂಡ ನೀವೇ ಸಜೆಸ್ಟ್ ಮಾಡಿ? ಎಸ್ ಸರ್, ಸೆಲೆಕ್ಷನ್ಸ್ ನಾವು ಮಾಡ್ಕೊಡ್ತೀವಿ. ಓಕೆ, ಬಟ್ ಸಿಂಪಲ್ ಆಗಿದ್ರು ತುಂಬಾ ಎಲಿಗೆಂಟ್ ಲುಕ್ ಅಲ್ಲಿ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಎಸ್, ವೆರಿ ನೈಸ್. ಹಂಗೆ ಈ ವಾಲ್ ಅನ್ನ ಏನ್ ತಗೊಂಡ್ರಿ ಇಲ್ಲಿ? ಎಸ್ ಸರ್, ಇಲ್ಲಿ ಜಸ್ಟ್ ಒಂದು ಕ್ರಾಕರಿ ಯೂನಿಟ್. ಯಾಕಂದ್ರೆ ಇದು ನಮ್ಮ ಸ್ಪೇಸ್ ಸಪರೇಟ್ ಕ್ರಾಕರಿ ಕೊಡಕ್ಕೆ ಆಗ್ತಿಲ್ಲ, ಅದಕ್ಕೆ ಏನ್ ಮಾಡಿದ್ವಿ, ಇದೊಂದು ಟಾಯ್ ಯೂನಿಟ್ ಏನಿದೆ ಇದನ್ನೇ ಕ್ರಾಕರಿ ಆಗಿ ತಗೊಂಡಿದ್ದೀವಿ. ಸೊ ದಟ್ ಏನಾಗಿ ಇಂಟರ್ನಲ್ ನಿಮ್ ಕಲರ್ ಶೇಡ್ಗೆ ಹೋಗಿದ್ದೀವಿ. ಅಂಡ್ ಆಚೆ ಬಂದಾಗ ಈ ತರ ಪ್ರೊಫೈಲ್ ಶಟರ್ ಬ್ಲಾಕ್ ಹೋಗಿದ್ದೀವಿ. ಸೊ ಫುಲ್ ವೈಟ್ ಇರೋ ಕಾರಣ ಈ ಬ್ಲಾಕ್ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಸೊ ಆ ತರ ಒಂದು ಕ್ರಾಕರಿ ನಾವು ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಜಾಗ ಕಮ್ಮಿ ಇದ್ದಾಗ ನಾವು ಮಲ್ಟಿ ಯೂಸ್ ಮಾಡ್ಕೊಳ್ಳೋಕೆ. ಓಕೆ, ಸೊ ಒಂದೇ ವಾಲ್ ನೀವು ಆಸ್ ಅ ಕ್ರಾಕರಿ ಆಗಿ ಯೂಸ್ ಮಾಡಿದ್ರೆ ಶೋ ಇದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ.
ಸರ್ ಕಿಚನ್ ಎಷ್ಟು ದೊಡ್ಡದಾಗಿದೆ ಸರ್ ಇದು? ಸರ್ ಕಿಚನ್ ನೋಡ್ಬೋದು ನಾವು ಜಸ್ಟ್ ಬರೋದೇ ಈ ಸಿಂಗಲ್ ಮೇನ್ ಪಾರ್ಟ್ ಸರ್ ನಮಗೆ. ಸೊ ಇದು ಆಲ್ಮೋಸ್ಟ್ ನಮ್ಗೆ 8 ಫೀಟ್ ಬರುತ್ತೆ. ಈ ಪರ್ಟಿಕ್ಯುಲರ್ ಸ್ಪೇಸ್ ಇದೊಂದು 3 ಫೀಟ್ ಬರುತ್ತೆ ಅಷ್ಟೇ. ಸೊ ನಾವು ಮೇನ್ ಆಗಿ ಇಲ್ಲೇ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಮ್ಗೆ ಏನು ಸಿಂಕ್ ಬರುತ್ತೆ ಅದನ್ನ ಫಸ್ಟ್ ಇಲ್ಲೇ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಅದಾಗ್ತಿದ್ದಂಗೆ ಯುಟಿಲಿಟಿಗೆ ಹೋಗ್ಬೋದು ಅಂತ ಸಿಂಕ್ ಇಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಆಫ್ಟರ್ ದ ಸಿಂಕ್ ಏನು ಬರುತ್ತೆ ನಮಗೆ ಇಲ್ಲಿ ಬಂದು ನಾವು ತರ ಪುಲ್ಔಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಆಯಿಲ್ ಪುಲ್ಔಟ್ ಇಲ್ಲಿ ಹಾಕೊಂಡಿದ್ವಿ. ಆಫ್ಟರ್ ದಟ್ ಇಮಿಡಿಯೇಟ್ಲಿ ನಾವು ಇಲ್ಲಿ ವರ್ಕಬಲ್ ಸ್ಪೇಸ್ಗೋಸ್ಕರ ಇದಕ್ಕೆ ಹೋಗಿದ್ದೀವಿ ಸರ್, ಯೂನಿಟ್ಸ್ಗೆ ಹೋಗಿದ್ದೀವಿ. ಸೊ ಇಲ್ಲಿ ಯೂನಿಟ್ಸ್ ಎಲ್ಲ ತಗೊಂಡಿದ್ದೀರಾ. ಓಕೆ, ಇದು ವೈಟ್ ಬೇಜ ಏನಿದೆ ಆಕ್ಚುಲಿ ಸರ್? ಕಲರ್ ಇದು ಸರ್ ವೈಟ್ ಮತ್ತೆ ಬೇಜ್ ಎರಡು ಮಧ್ಯೆ ತಗೊಂಡಿದ್ದೀವಿ ಸರ್. ಇದು ಅಕ್ರಲಿಕ್ಕೆ ಹೋಗಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಸರ್, ಅಂದ್ರೆ ನಮ್ಗೆ ಜಾಸ್ತಿ ಫ್ರಾಸ್ಟಿ ವೈಟು ಇಲ್ಲ ಅಂಡ್ ದೆನ್ ಬೀಜು ಇಲ್ಲ. ಸೊ ಅದೆರಡು ಮಧ್ಯೆ ಇರುವಂತ ಒಂದು ಪೀಚ್ ಕಲರ್ ಸರ್. ಸೊ ಆ ಥರ ತೊಗೊಂಡೋಗಿದ್ದೀವಿ ಸರ್. ಟಾಪ್ ಬಂದಾಗ ನಾವು ಕ್ವಾಡ್ಸ್ಗೆ ಹೋಗಿದ್ದೀವಿ. ಸೊ ಆ ವೈಟ್ ಅನ್ನೋ ಥೀಮ್ನ ಸ್ವಲ್ಪ ಇಲ್ಲೆಲ್ಲಿ ನಾವು ಪ್ಲಸ್ ಆರ್ ಮೈನಸ್ ಮಾಡ್ಕೊಂಡ್ರು ಅದು ಹಂಗೆ ಮ್ಯಾಚ್ ಅಪ್ ಆಗಲಿ ಅಂತ ಹೇಳಿ ಕ್ವಾಡ್ಸ್ಗೆ ಅದೇ ರನ್ ಮಾಡ್ಕೊಂಡಿದ್ದೀವಿ. ಹಿಂಬಾಗಿ ಇಲ್ಲಿ ನೋಡ್ಬೋದು ಟೈಲ್ಗೆ ಹೋಗಿದ್ದೀವಿ. ಇದು ಟೈಲ್. ಅಗೇನ್ ಇದನ್ನು ನಾವು ಲೈಟೆಸ್ಟ್ ಆಫ್ ದ ಗ್ರೇ. ಸೊ ದಟ್ ಏನಾಗುತ್ತೆ ನಮ್ಗೆ ಆ ಒಂದು ಸಟಲ್ ಥೀಮ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಹೇಳಿ ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಸಿವಿಲ್ ಅವ್ರ ಕೆಲಸ, ಅದು ನೀವೇ ಮಾಡ್ಕೊಡ್ತಿರಬೇಕು? ನಾವೇ ಮಾಡ್ಕೊಡ್ತೀವಿ. ಎಸ್ ಸರ್, ತುಂಬ ಪ್ರಾಜೆಕ್ಟ್ಸಲ್ಲಿ ಆ್ಯಕ್ಚುಲಿ ಕೌಂಟರ್ ಟಾಪ್ಸು, ಟೈಲ್ಸು, ಎಲೆಕ್ಟ್ರಿಕಲ್ ವರ್ಕ್ಸ್ ಅದನ್ನು ಮಾಡ್ಕೊಟ್ಟಿದ್ದೀವಿ ಸರ್. ಸೊ ನಮ್ದಲ್ಲ ಅಂತ ಬಿಡಲ್ಲ ನೀವು? ಬಿಡಲ್ಲ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಅದು ಕಾಂಟ್ರಾಕ್ಟ್ ಮಾಡಿಲ್ಲ, ನಮ್ಮ ಕಡೆಯಿಂದ ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ 100% ನಾವು ಅದನ್ನು ಮಾಡ್ಕೊಡ್ತೀವಿ. ಓಕೆ, ಈ ಜಾಗ ಚೆನ್ನಾಗಿ ತೊಗೊಂಡ್ರಿ ಸರ್. ಯೂಶುವಲಿ ಯಾರು ಈ ಥರ ಮಾಡಲ್ಲ. ಹಾಂ ಸರ್, ಬಿಟ್ಬಿಡ್ತಾರೆ. ಓಕೆ, ಸೊ ಇದೊಂದು ಆರ್ಟೆಡ್ ಪ್ಯಾಕೆಟ್ ಚೆನ್ನಾಗಿರಲಿ ಅಂತ. ಓಕೆ, ಅಂದ್ರೆ ಇಲ್ಲಿ ವಾಲ್ ಯೂನಿಟ್ಸ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ನೋಡ್ಬೋದು ಓಪನಿಂಗ್ ಎಂಟೈರ್ಲಿ ವಾಲ್ ಯೂನಿಟ್ಸ್ ಅಂಡ್ ಚಿಮ್ನಿ ಸ್ಪೇಸ್ ಬಿಟ್ಟಿದ್ದೀವಿ. ಅಗೇನ್ ಕಾರ್ನರ್ ಯೂನಿಟ್ ಇಲ್ಲಿ ಒಂದು, ಮತ್ತೆ ಅದು ಎರಡು ಕಡೆನೂ ನಾವು ಪ್ರೊಫೈಲ್ ಶಟರ್ ಕೊಟ್ಟಿದ್ವಿ ಡಿಸೈನ್ ಥೀಮ್ನ ಬ್ರೇಕ್ ಮಾಡೋಕ್ಕೆ. ಅಂಡ್ ಅಗೇನ್ ಇಲ್ಲಿಗೆ ಬಂದಾಗ ಪ್ಯಾಂಟ್ರಿ ಪುಲ್ ಔಟ್ ಸರ್. ಸೊ ಸ್ಪೇಸ್ ಸ್ವಲ್ಪ ಜಾಸ್ತಿ ಇಲ್ಲಿ ಯೂಸ್ ಆಗಲಿ ಅಂತ ಹೇಳಿ ಪ್ಯಾಂಟ್ರಿ ಫುಲ್ ಆಗಿ ನಾವು ಕೊಟ್ಟಿದ್ದೀವಿ. ಆರ್ಗನೈಸ್ ಮಾಡೋಕ್ಕೆ ಪರ್ಫೆಕ್ಟ್ ಆಗಿ ಒಳ್ಳೆ ಜಾಗ ಬರುತ್ತೆ ಸರ್. ಆಫ್ ಸೈಟ್ ಇದ್ರೆ ನೀವು ಪ್ಯಾಂಟ್ರಿ ಹಾಕೊಳ್ಳೇಬೇಕಾಗ ಸರ್. ಸೊ ಟಾಯ್ಲೆಟ್ ನಾವು ಇಲ್ಲಿ ಕೊಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಕ್ರಾಕರಿ ತೊಗೊಂಡು ಇದು ಪ್ಯಾಂಟ್ರಿ ತೊಗೊಂಡಿದ್ದೀವಿ. ಸ್ಟಿಲ್ ಇನ್ ಕೇಸ್ ಮೈಕ್ರೋವೇವ್ ಯೂಸ್ ಮಾಡಲಿ ಅಂತೇಳಿ ನಾವು ಯೂನಿಟ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಸೊ ಇದು ಓಪನ್ ಮೈಕ್ರೋವೇವ್ ಬರುತ್ತೆ. ಅದಕ್ಕೆ ಮಾತ್ರ ಒಂದು ಬಾಟಮ್ ಮಾತ್ರ ಸ್ವಲ್ಪ ಡೆಪ್ತ್ ಅಲ್ಲಿ ಜಾಸ್ತಿ ಬರುತ್ತೆ. ಅದಕ್ಕೆ ಮತ್ತೆ ಇಲ್ಲಿ ನಾವು ಕರ್ವಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಚಾರ್ಜ್ ಹೆಡ್ಜ್ ಕೊಡೋದು ಬರೋ ಶಾರ್ಪ್ ಬದಲು ಇಲ್ಲಿ ನಾವು ಕರ್ವಲ್ಲಿ ಹೋಗಿದ್ದೀವಿ ಸರ್. ಮೈಕ್ರೋವೇವ್ ಸ್ವಲ್ಪ ಹೆವಿ ಇರುತ್ತೆ. ತಡೆಯುತ್ತೆ ಸರ್. ಇದು ತಡೆಯುತ್ತೆ ಸರ್. ಅದೇ ಸರ್ ನಮ್ಮ ಮೇಲೆ ಹೇಳಿದಂಗೆ ವಾಲ್ ಬ್ರಾಕೆಟ್ಸ್ ಹಾಕಿರ್ತೀವಿ, ಪ್ಲಸ್ ಲಾಫ್ಟ್ ಆಫ್ ದ ಬಾಟಮ್ ಪ್ಯಾನ್ ಮೆಟಲ್ ಸ್ಕ್ರೂ ಮಾಡಿರ್ತೀವಿ. ಸೊ ಎರಡು ಕಡೆಯಿಂದ ಸಪೋರ್ಟ್ ತಗೊಳ್ಳೋದು ಸರ್. ಸಪೋರ್ಟ್ ಇರುತ್ತೆ. ಎಕ್ಸಾಕ್ಟ್ಲಿ ಸರ್. ಅಂಡ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇಲ್ಲಿಗೆ ಒಂದು ಪ್ಯಾನ್ಲಿಂಗ್ ರನ್ ಮಾಡ್ಕೊಂಡಿವಿ ಸರ್. ಸೊ ಈ ಪ್ಯಾನ್ಲಿಂಗ್ ಸ್ವಲ್ಪ ಹೈಲೈಟ್ ಇರಲಿ ಅಂತೇಳಿ ಬ್ರೌನ್ ಕಲರ್ ಹೋಗಿದ್ದೀವಿ. ಅದು ಡಾರ್ಕರ್ ಶೇಡ್ ಬರುತ್ತೆ. ಎಂಟೈರ್ ಇದರಲ್ಲಿ ಇದೊಂದು ಡಾರ್ಕರ್ ಶೇಡ್ ಬರುತ್ತೆ ಅಂಡ್ ಸ್ಟೇರ್ ಕೇಸ್ ರೈಲಿಂಗ್ ಡಾರ್ಕರ್ ಶೇಡ್ ಬರುತ್ತೆ. ಮಿಕ್ಕಿದ ಎಂಟೈರ್ಲಿ ನಾವು ಟೋಟಲ್ ಆಗಿ ಸಟಲ್ ಥೀಮ್ ಹೋಗಿದೆ. ಇದೊಂದು ಡಿಸೈನರ್ ಲೈಟ್. ಎಕ್ಸಾಕ್ಟ್ಲಿ ಸರ್. ಓಕೆ, ಈ ತರ ಇದು ಯಾವುದೇ ಎಲ್ಲೆಲ್ಲಿ ಬರ್ಬೇಕಂತ ಹಾಕದೆ ಒಂದು ಪ್ಲಾನಿಂಗು ಪರ್ಫೆಕ್ಷನ್ ಅಲ್ಲಿ ಹಾಕೊಂಡಿದ್ದೀವಿ. ಓಕೆ, ಆಕ್ಚುಲಿ ಇದು ಇಲ್ಲಿ ಬರಬೇಕು ನೋಡಿ, ಇದು ಇಲ್ಲಿ ಬರಬೇಕು. ಜನ ಅಂದ್ರೆ ಮನೆ ಓನರ್ ಥಿಂಕ್ ಮಾಡೋದೇ ಇದನ್ನ. ಎಕ್ಸಾಕ್ಟ್ಲಿ ಸರ್. ಯಾವ್ದು ಎಲ್ಲ ಹಾಕೋಣ ಅನ್ನೋದೇ ಡೌಟ್ ಇರುತ್ತೆ. ಓಕೆ, ದಿಸ್ ಸೆಕ್ಷನ್ ಇಲ್ಲೇನಿದೆ ಸರ್? ಇಲ್ಲಿ ಅಂಡ್ ದೆನ್ ಇಲ್ಲಿಗೆ ಒಂದು ಪೂಜೆ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಸೊ ಬೇರೆ ಮಂಟಪ ತರ ಮಾಡ್ಕೊಂಡಿದ್ದೀವಿ. ಸೊ ಅದು ಮುಂಚೆನೆ ಕನ್ಸ್ಟ್ರಕ್ಷನ್ ಬಂದಿರೋ ಟೈಮಲ್ಲಿ ಬಂದಿರೋ ಕಾರಣ ನಾವೇನ್ ಮಾಡ್ತೀವಿ, ವಾಲ್ ಲೈಟ್ನ ಇಲ್ಲೇ ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ ಸರ್. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಮೇಡೆ ನಾವು ಮಂಟಪದನ್ನು ತಗೊಂಡೋಗಿದ್ದೀವಿ. ಇನ್ಸೈಡ್ ಅಲ್ಲಿ ಜಸ್ಟ್ 2 ಯೂನಿಟ್ಸ್ ಅಂದ್ರೆ ಬಾಟಮ್ ಅಲ್ಲಿ ಡ್ರಾವರ್ಸ್ ಅದು ಮಾತ್ರ ಕೆಳಗಡೆ ಪ್ಲಾನ್ ಅಪ್ ಮಾಡ್ಕೊಂಡಿದ್ವಿ. ಇಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಓಕೆ ಓಕೆ ಓಕೆ. ನೋಡಿ ವೀಕ್ಷಕರೇ, ಸಿಂಪಲ್ ಬಟ್ ತುಂಬ ಎಲೆಗೆಂಟು. ಈ ಡೋರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ವಿವಾದವರು ನಿಮಗೆ ಡೋರ್ ಬೇಕಾದ್ರೆ ಡೋರು ಕೂಡ ಪ್ರೊಕ್ಯೂರ್ ಮಾಡಿ ಇಫ್ ಇನ್ ಕೇಸ್ ಇನ್ಸ್ಟಾಲೇಷನ್ ಬೇಕು ಅಂದ್ರೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಎವ್ರಿಥಿಂಗ್ ಇದೆ. ಎಕ್ಸಾಕ್ಟ್ಲಿ. ಇದೇನು ಸರ್ ಇದು? ಇಲ್ಲಿಗೆ ಒಂದು ಫೋಲ್ಡಬಲ್ ಡೈನಿಂಗ್ ಟೇಬಲ್ ಸರ್. ಯಾಕಂದ್ರೆ ನಮ್ಮ ಡೈನಿಂಗ್ ಸ್ಪೇಸ್ ಅದು ಸಪ್ರೇಟ್ ಆಗಿರಲಿಲ್ಲ. ಸೊ ಏನಾದ್ರು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ತರ ಆಕ್ಟ್ ಆಗುತ್ತೆ. ಆಸ್ ವೆಲ್ ಆಸ್ ಇದು ನಮಗೆ ಜಸ್ಟ್ ನಮ್ದು ಕೋಗಿಲು ಶೋರೂಮ್ ನೀವು ನೋಡಿರ್ಬೋದು ಸರ್. ಸೊ ಆ ಸೇಮ್ ಮೆಕಾನಿಸಮ್ ನಾವಿಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಸೊ ಆ ಥರ ಏನಾದ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅರ್ಜೆಂಟ್ ಆಗಿ ತೊಗೊಂಡು ತಿನ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ನಾವು ಜಸ್ಟ್ ಪುಲ್ ಔಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋಕೆ ಆಗುತ್ತೆ ಸರ್. ಯೂಸ್ ಮಾಡ್ಕೊಂಡು ಹಂಗೆ ಕ್ಲೋಸ್ ಮಾಡಿ. ಎಕ್ಸಾಕ್ಟ್ಲಿ ಸರ್. ಸೊ ಜಾಗದ ಸರಿಯಾದ ಉಪಯೋಗ. ಹೌದು ಸರ್. ಇಲ್ಲಿ ನಾವೇನು ಟೇಬಲ್ ಇಟ್ಟಿದ್ರೆ ಆಲ್ವೇಸ್ ಕಾನ್ಸ್ಟೆಂಟ್ ಆಗಿ ಅಲ್ಲೇ ಇರೋದು, ಕ್ಲಮ್ಸಿ ಆಗಿರೋದು, ಓಡಾಡಕ್ಕೆಲ್ಲ ತುಂಬಾ ಇದಾಗಿರೋದು, ಇಕ್ಕಟ್ಟಾಗಿರೋದು. ಸೊ ಯೂಸ್ ಮಾಡಿದಾಗ ಮಾತ್ರ ನಾವು ಇದನ್ನು ಪ್ಲೇಸ್ ಮಾಡ್ಕೊಂಡು ಬೇಡ ಅಂತ ಮತ್ತೆ ಕ್ಲೋಸ್ ಮಾಡಿ ಪ್ಲೇಸ್ ಮಾಡ್ಕೊಬಹುದು. ಓಕೆ, ಕ್ಲೋಸ್ ಮಾಡಿ ಸರ್. ಇದು ಎಸ್ ಸರ್. ಇಷ್ಟು ಉದ್ದಿದೆ ಅಲ್ಲ, ಇದು ಈಸಿ ಆಪರೇಟ್ ಮಾಡ್ಕೋಬೋದಾ ಸರ್? ಈಸಿಲಿ ಸರ್. ಜಸ್ಟ್ ಫೋಲ್ಡ್ ಮಾಡಿದ್ರೆ ಬಿಡ ಸರ್, ಅಷ್ಟೇ. ಇಷ್ಟೇನೆ? ಎಸ್ ಸರ್. ಇನ್ನು ಸಿಂಗಲ್ ಹ್ಯಾಂಡಲ್ಲಿ ಯೂಸ್ ಮಾಡ್ಕೊಬಹುದು. ಓಕೆ, ಎಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಇಷ್ಟು ಚಿಕ್ಕ ಜಾಗದಲ್ಲಿ ನಾವು ಇದಕ್ಕೆ ಕನ್ಸಿಲ್ಡ್ ಆಗೋ ಪ್ಲಾನ್. ಸೂಪರ್. ಎಸ್ ಸರ್. ಬನ್ನಿ ಸರ್, ದಿಸ್ ಇಸ್ ಈ ಏರಿಯಾ ಅಂತ ಹೇಳ್ಬೋದಲ್ವಾ? ಇಲ್ಲೇನು ಸರ್ ಇದು? ಇದೇನ ಸರ್, ಯುಟಿಲಿಟಿ ಇತ್ತು. ಸೊ ಅದಕ್ಕೂ ನಾವು ಸ್ವಲ್ಪ ಬೆಳಕು ಬೇಕಾಗಿತ್ತಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಡೋರ್ ಅಲ್ಲಿ ಸೆಂಟರ್ ಪಾರ್ಟ್ ನ ಕಟ್ಔಟ್ ಮಾಡಿ ಅಲ್ಲೊಂದು ಫುಟ್ ಗ್ಲಾಸ್ ಹಾಕಿದೀವಿ. ಸೊ ನಮಗೆ ಈ ಕಡೆಯಿಂದ ಲೈಟ್ ಪ್ರಾವಿಷನ್ ಆಯಿತು, ಆಸ್ ವೆಲ್ ಆಸ್ ಪ್ರೈವೇಸಿನೂ ಅಫೆಕ್ಟ್ ಆಗದೆ ಪ್ಲಾನ್ ಅಪ್ ಮಾಡ್ಕೊಂಡು. ಓಕೆ, ಸುಮ್ಮನೆ ಹಂಗೆ ಬಿಟ್ಟಿರೋ ಬದಲು ಎಸ್ ಸರ್, ಕ್ಲಿಯರ್ ಗ್ಲಾಸ್ ಹಾಕಿದ್ರೆ ಪ್ರೈವೇಸಿ ಇರಲ್ಲ, ಅದಕ್ಕೋಸ್ಕರ ಫುಟ್ ಗ್ಲಾಸ್ ಹಾಕಿ ಅದನ್ನ ಮೇಂಟೈನ್ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಸೊ ವೀಕ್ಷಕರೇ, ಒಂದು ಲುಕ್ ಕೊಟ್ಬಿಡ್ತೀನಿ ನಾನು ನಿಮಗೆ. ಓಕೆ ಸರಿ, ವಾಲ್ ಪೇಂಟ್ಸ್ ಎಲ್ಲ ನೀವೇ ಸಜೆಸ್ಟ್ ಮಾಡಿರೋದು? ಯಾಕಂದ್ರೆ ಒಂದು ಲೈಟ್ ಕ್ಯಾಫೆಚಿನೋ ಕಲರ್ ಕಲರ್ ಕೋಡ್ಸ್ ನಾವು ಕೊಡ್ತೀವಿ ಸರ್. ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ನಾವೇ ಪೇಂಟ್ ಮಾಡ್ತೀವಿ, ಬಟ್ ಟೆಕ್ಸ್ಚರ್ ಪೇಂಟಿಂಗ್ ಬಂತು ಅಂದ್ರೆ ಬೈ ಡಿಫಾಲ್ಟ್ ನಾವೇ ಪೇಂಟ್ ಮಾಡ್ತೀವಿ. ನೀವು ಮಾಡಲೇಬೇಕು. ಹೌದು. ಓಕೆ ಓಕೆ ಓಕೆ. ಅದು ಬಿಟ್ಟು ಪ್ಲೇನ್ ಪೇಂಟಿಂಗ್ ರಿಕ್ವೈರ್ ಇದ್ರೆ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ಅವರು ಕಾಂಟ್ರಾಕ್ಟರ್ಗೆ ನಾವು ಕಲರ್ ಕೋಡ್ಸ್ ನ ಶೇರ್ ಮಾಡ್ತೀವಿ. ಆ ಕಲರ್ ಕೋಡ್ಸ್ ಪ್ರಕಾರ ಅವರು ಪೇಂಟ್ ಮಾಡ್ಕೊಂತಾರೆ. ಓಕೆ, ದೀಸ್ ಲೈಟ್ಸ್ ಎಲ್ಲ ನೀವೇ ಇಂಟಿಗ್ರೇಟ್ ಮಾಡ್ತೀವಿ? ಎಸ್ ಸರ್, ಸೆನ್ಸರ್ ಲೈಟಿಂಗ್ ನಾವೇ ಹಾಕಿ. ಸೆನ್ಸರ್ ಲೈಟ್ಸ್ ಎಲ್ಲ. ಓಕೆ ಓಕೆ ಓಕೆ, ವೆರಿ ನೈಸ್. ಸರಿ ಸರ್, ಮೇಲೆ ಹೋಗೋಣ ಇವಾಗ? ಶೋರ್ ಸರ್.
ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರೋಂಥ ಚೈತ್ರ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಫಸ್ಟ್ ಕ್ವಶನ್ ಏನು ಗೊತ್ತಾ, ಸೊ ಲೈಕ್ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮಗೆ ಯಾರಿಗೆ ಬೇಜ್ ಮೇಲೆ ಜಾಸ್ತಿ ಇಷ್ಟ? ಇಲ್ಲ, ನನಗೇನೆ ಜಾಸ್ತಿ. ನಿಮಗೇನೆ ಜಾಸ್ತಿ ಇಷ್ಟನಾ? ಅದಕ್ಕೆ ನಾನು ಇಡೀ ಸರ್ಗೂ ಕೇಳಿದೆ. ಯಾಕೆ ಗೊತ್ತಾ, ನಾವು ತುಂಬ ಕಡೆ ಶೂಟ್ ಮಾಡ್ತೀವಿ, ಓಕೆನಾ? ನಾನು ಇರೋದನ್ನ ಹೇಳ್ಬಿಡ್ತೀನಿ. ಸೊ ಮೋಸ್ಟ್ ಆಫ್ ದ ಕಡೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಡಾರ್ಕ್ ಥೀಮೇ ಜಾಸ್ತಿ. ವುಡ್ ನೋಡ್ತೀವಿ, ಸ್ವಲ್ಪ ಮಾರ್ಬಲ್ ಪ್ಯಾಟರ್ನ್ಸ್ ನೋಡ್ತೀವಿ. ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಬೇಜು, ಕ್ಯಾಪೆಚಿನೋ, ಮ್ಯಾಟ್ ಫಿನಿಶ್ ಎಲ್ಲ ಬರ್ತಾಯಿತ್ತು. ಸೊ ನಾನು ವೀಕ್ಷಕರಿಗೆ ಹೇಳಿದೆ, ಸೊ ಮನೆ ಮಾಡೋದು ಈ ಥರ ಮಾಡಿರಿ, ಸ್ವಲ್ಪ ಲೈಟ್ ಥೀಮ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಈ ಥೀಮಲ್ಲೇ ಹೋಗ್ಬೇಕು ನಾನು ಅಂತ ನೀವು ಹೇಗೆ ಡಿಸೈಡ್ ಮಾಡಿದ್ರೆ? ಆ್ಯಂಡ್ ಈ ಡಿಸ್ಕವರಿ ಎಲ್ಲ ಹೇಗೆ ಇದು ಹಾಕಬೇಕು ಅದು ಹಾಕಬೇಕು, ಸ್ವಲ್ಪ ಡಿಸೈನ್ ಫೈನಲೈಸ್ ಮಾಡಿದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಇಲ್ಲ, ಫಸ್ಟ್ ಎಷ್ಟೊಂದು ಕಡೆ ವಿಚಾರಿಸಿದ್ವಿ. ನೆಕ್ಸ್ಟ್ ಅದೇ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಿಮ್ಮ ವಿಡಿಯೋಸ್ ಸಿಕ್ತು. ಮತ್ತೆ ಇಲ್ಲೂ ಒಂದ್ಸಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿ ಫಸ್ಟ್ ಟೈಮ್ ಅವ್ರದ್ದು ಹೋಗಿದ ತಕ್ಷಣ ಅವ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ತುಂಬಾ ಇಷ್ಟ ಆಯ್ತು. ಅಲ್ಲೇ ಒಂಥರ ಪಾಸಿಟಿವ್ ಫೀಲ್ ಬಂತು. ಓಕೆ ಏನೋ ಇದು ನಮ್ಗೆ ಓಕೆ ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ ನಿಮ್ಗೆ ಇಷ್ಟ ಆಯ್ತು. ನಾನು ಹೇಳ್ತಾ ಇರ್ತೀನಿ ವೀಕ್ಷಕರಿಗೆ, ಒಂದ್ಸಲ ಹೋಗಿ ಬರ್ರಿ, ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಎಷ್ಟೊಂದು ಜನ ರೆಫರ್ ಮಾಡಿದ್ದೀನಿ. ಜಾಗ ಇದ್ರೆ ಜೂಲಾನು ಹಾಕೊಂಡ್ಬಿಡ್ತಿದ್ರಲ್ವಾ ನೀವು? ಆಕ್ಚುಲಿ ಆರ್ಡರ್ ಮಾಡಿದ್ವಿ ಅದನ್ನ, ಇಲ್ಲಿ ಹಾಕೊಳ್ಳೋಣ ಅಂತ ಇಲ್ಲಿ ಬಿಟ್ಟಿದೀವಲ್ಲ, ಜಾಗ ಸೇಮ್ ಜೂಲ್ ಆರ್ಡರ್ ಮಾಡಿದ್ವಿ. ಅದ್ ನಮ್ ಥೀಮ್ ಮ್ಯಾಚ್ ಆಗಲ್ಲ, ಅದು ಸ್ವಲ್ಪ ಡಾರ್ಕ್ ಅನ್ಸ್ಬಿಟ್ಟು. ಕರೆಕ್ಟ್. ಮತ್ತೆ ಇದಕ್ಕೆ ಮ್ಯಾಚ್ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟು. ಸೊ ಎನಿಥಿಂಗ್ ಡಾರ್ಕ್ ಬೇಡ, ಮ್ಯಾಟ್ ಫಿನಿಶ್ ಬೇಕು, ಬೇಜ್ ಫಿನಿಶ್ ಬೇಕು ಅಲ್ವಾ? ಇಲ್ಲ, ಅವ್ರು ಫಸ್ಟ್ ನಾವು ಹೋಗಿ ಹೇಳಿದೆ ಅದ್ ನಮ್ಗೆ ಬೇಜಲ್ಲಿ ಬೇಕು, ಏನ್ ಬೇಕಾದ್ರೂ ಮಾಡಿ, ಎಲ್ಲ ಲೈಟ್ ಆಗಿರ್ಬೇಕು ಅಷ್ಟೇ, ಏನು ಯೂಸ್ ಮಾಡ್ಬಾರ್ದು ಡಾರ್ಕ್ ಅಂತ. ಅವ್ರು ಹಾಗೆ ಮಾಡ್ಕೊಟ್ಟು. ಹಸ್ಬೆಂಡ್ ಒಪ್ಕೊಂಡ್ರೆ ಇದಕ್ಕೆ? ಹೌದು, ಅವ್ರಿಗೂ ಇಷ್ಟ, ಅವ್ರಿಗೆ ಇದೆ ಇಷ್ಟ ಅಂತ ಹೇಳ್ಬೋದು. ಓಕೆ. ಅಂಡ್ ವಾಟ್ ಅಬೌಟ್ ಡಿಸೈನರ್ಸ್? ನೋಡಿ, ನಮ್ಮ ಥಾಟ್ ಅಲ್ಲಿ 1000 ಇರುತ್ತೆ ಅಲ್ವಾ? ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಇನ್ ಫ್ರೆಂಡ್ ನಮ್ಮ ಎದುರುಗಡೆ ಇರೋರು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಡಿಸೈನ್ ತರಬೇಕು ನಮ್ಮ ಎದುರುಗಡೆ. ವಾಟ್ ಅಬೌಟ್ ವಿವರ್ ಡಿಸೈನರ್ಸ್? ಚೆನ್ನಾಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ. ನಿಮ್ಗೆ ಅಸಿಸ್ಟ್ ಮಾಡಿದ್ದು ಯಾರು? ನವ್ಯ. ಫಸ್ಟ್ ಹೋಗಿದಾಗ ವಿನುತಾ ಇದ್ದರು, ಅವರೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬಾ ಇಷ್ಟ ಆಯ್ತು. ಆಮೇಲೆ ಕೊಟೇಶನ್ ಹಾಕ್ಸ್ಕೊಂಡ್ ಬಂದ್ವಿ, ನಮ್ ಬಜೆಟ್ ಅಲ್ಲೇ ಇತ್ತದು. ಆಮೇಲೆ ಡಿಸೈನ್ ಎಲ್ಲ ಓಕೆ ಆಯ್ತು, ಡಿಸೈನ್ ಸ್ಟಾರ್ಟ್ ಮಾಡಿ ನವ್ಯ ಡಿಸೈನ್ ಮಾಡಿದ್ದು. ಅವ್ರಿಗೆ ಲಾಸ್ಟ್ ಮೂಮೆಂಟ್ ವರ್ಗೂ ಚೇಂಜಸ್ ಹೇಳ್ತಾನೆ ಇದ್ವಿ ನಾವು. ಒಂಚೂರು ಬೇಜಾರ್ ಮಾಡ್ಕೊಂಡಿಲ್ಲ, ಎಲ್ಲೂ ಇದು ಮಾಡ್ಕೊಂಡಿಲ್ಲ. ಇಲ್ಲ ಇಲ್ಲ, ಎಷ್ಟು ಹೇಳಿದ್ರು ಅವರು ನಾವ್ ಏನೇ ಹೇಳ್ಕೊಟ್ರು ಪಟ್ಟಂತ ಮಾಡಿ ಕಳ್ಸ್ಬಿಡ್ತಾ ಇದ್ರು. ಲಾಸ್ಟ್ ಡೇ ವರ್ಗೂ ಚೇಂಜಸ್ ಹೇಳ್ತಾನೆ ಇದ್ವಿ ಅವ್ರಿಗೆ. ಇನ್ನೊಂದು ಬರುತ್ತೆ ಇಲ್ಲಿ ನೋಡಿ, ನಿಮ್ದು 2030 ಇಟ್ಸ್ ಅ ಲಿಮಿಟೆಡ್ ಸ್ಪೇಸ್. ನಾವು ಎಷ್ಟು ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡ್ತೀವಿ. ಅದೊಂದು ಮೇನ್ ರೀಸನ್ ಬೇಜ್ ಹೋಗೋದಕ್ಕೆ ಕಾರಣ. ಲೈಟ್ ಆಗಿದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ ಅಂತ. ನಾನು ಆಕ್ಚುಲಿ ನನ್ನ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ನೀವು ಎಷ್ಟು ಲೈಟ್ ಕಲರ್ ಹೋಗ್ತೀರಾ, ಸೀಮ್ಲೆಸ್ ಹೋಗ್ತೀರಾ, ಅಷ್ಟು ನಮ್ಗೆ ಸ್ಪೇಸಿಯಸ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ಒಂಚೂರು ಜಾಗ ವೇಸ್ಟ್ ಮಾಡಂಗಿಲ್ಲ, ಕರೆಕ್ಟ್ ಆಗಿ ಟಿವಿ ಯೂನಿಟ್ ಕೊಡಬೇಕು, ಪರ್ಫೆಕ್ಟ್ ಆಗಿ ಇದು ಕೊಡಬೇಕು. ಸೊ ಇಲ್ಲಿ ಸ್ಪೇಸ್ ಸೇವಿಂಗ್ಸ್ ಅಲ್ಲಿ ಇವ್ರದ್ದು ಡಿಸೈನರ್ಸ್ಗಳ ನಾಲೆಜ್ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಿಮ್ದೇನಾದ್ರೂ ಐಡಿಯಾ ಆಯ್ತಾ ಇಲ್ಲಿ ಸ್ಪೇಸ್ ಸೇವಿಂಗ್ಸ್ ಅಲ್ಲಿ? ಸ್ಪೇಸ್ ಸೇವಿಂಗ್ಸ್ ಅಲ್ಲಿ ನನ್ನ ಹಸ್ಬೆಂಡ್ ಐಡಿಯಾ ಚೆನ್ನಾಗಿತ್ತು. ಅವ್ರದ್ದು ಸ್ಟೇರ್ ಕೇಸ್ ಹೀಗೆ ಬರ್ಬೇಕಂತ ಅವ್ರು ಮಾಡಿದ್ರು. ಮಿಡಲ್ ಅಲ್ಲಿ, ಯೂಶಲಿ ಮಿಡಲ್ ಅಲ್ಲಿ ಬರುತ್ತೆ ಎಲ್ಲ ಮನೆಯಲ್ಲೂ. ಕರೆಕ್ಟ್. ಇಲ್ಲಿ ಸೈಡ್ ಅಲ್ಲಿ ಕೊಟ್ರೆ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿರುತ್ತಂತ ಫಸ್ಟ್ ಇದನ್ನೇ ಡಿಸೈಡ್ ಮಾಡಿದ್ರು. ಸ್ಟೇರ್ ಕೇಸ್ ಲಾಸ್ಟ್ ಅಲ್ಲಿ ಹಾಕ್ಬಿಡೋಣ ಅಂತ, ಆಮೇಲೆ ಸೈಡ್ ಅಲ್ಲಿ ಇಟ್ಬಿಡ್ಲಿ ಅಂತ. ಓಕೆ. ಸೊ ಡಿಸೈನ್ ಅಂತ ಬಂದಾಗ ನಿಮ್ಮ ಇನ್ಪುಟ್ಸ್ ಏನು, ನಿಮ್ಮ ರಿಕ್ವೈರ್ಮೆಂಟ್ ಏನು ಮಾಡಬೇಕು? ನಮ್ಮ ರಿಕ್ವೈರ್ಮೆಂಟ್ ಹೇಳಿದವ್ರಿಗೆ ನಾವು ಕಲರ್ ಒಂದೇ, ಕಲರ್ ಈ ತರ ಇರ್ಬೇಕಷ್ಟೇ. ಓ, ನಿಮ್ ಕಲರ್ ಒಂದೇನಾ? ನಾನು ಕಲರ್ ಮ್ಯಾಚ್ ಆಗ್ಬೇಕಷ್ಟೇ. ಕಲರ್ ಮ್ಯಾಚ್ ಆಗ್ಬೇಕು, ಮತ್ತೆ ಈ ತರ ರೋಸ್ ಎಲ್ಲ ಈ ತರ ಬರ್ಬೇಕು ಅಂತ ಹೇಳಿದ್ವಿ ಅವರಿಗೆ. ಅವರು ಅದೇ ಮ್ಯಾಚ್. ಜಾಸ್ತಿ ನೀವು ಅಂದ್ರೆ ಹಸ್ಬೆಂಡ್ ಎಲ್ಲದ್ರಲ್ಲಿ ಮಾಡಿರ್ತಾರೆ, ನೀವು ಜಾಸ್ತಿ ನನಗೆ ಒತ್ತು ಕೊಟ್ಟು ಇದು ಹಿಂಗೆ ಬರಬೇಕು ಅಂತ ಮಾಡಿಸಿದ್ದೇನು? ನಂಗೆ ಹಿಂಗೆ ಬರ್ಬೇಕಂತ ಮಾಡಿಸಿದ್ ಕಿಚನ್. ಓಕೆ. ಏನೇನಿತ್ತು ನಿಮ್ಮ ರಿಕ್ವೈರ್ಮೆಂಟ್? ಏನಿತ್ತು ಕಿಚನ್? ಪ್ಯಾಂಟ್ರಿ ಯೂನಿಟ್ ಬೇಕೇ ಬೇಕಂತ ಹೇಳಿದ್ವಿ ಅವರಿಗೆ. ಮತ್ತೆ ನಮ್ ಚಿಕ್ಕದಿರೋದ್ರಿಂದ ಫುಲ್ ಇದನ್ನೇ ಜಾಸ್ತಿ ಟೈಮ್ ತಗೊಂಡ್ ಮಾಡಿದ್ದು. ಎಷ್ಟೊಂದು ಚೇಂಜಸ್ ಮಾಡಿದ್ವಿ, ಎಲ್ಲಾನು ಬರ್ಬೇಕಂತ ಹೇಳಿದ್ವಿ ಅವ್ರಿಗೆ. ಪ್ಯಾಂಟ್ರಿ ಬಟ್ ಬಜೆಟ್ ಅಲ್ಲೇ ಇರಬೇಕು ಅಲ್ವಾ? ಆಮೇಲೆ ಇನ್ನೊಂದು, ಲೈಕ್ ನಿಮ್ಮ ಮನೆ ಓಪನ್ ಆದಾಗ ನಿಮ್ಮ ಕಲೀಗ್ಸ್ ಬಂದಿರ್ತಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಬಂದಿರ್ತಾರೆ, ವಾಟ್ ಇಸ್ ದೇರ್ ರಿಯಾಕ್ಷನ್ ಅಂಡ್ ಕಾಂಪ್ಲಿಮೆಂಟ್ ಯಾವ್ದು ಜಾಸ್ತಿ ಕೊಟ್ರ? ಹೆವಿ ಇಷ್ಟ ಆಯ್ತು ಎಲ್ಲರಿಗೂ. ಎಷ್ಟು ಜನಕ್ಕೆ ನಾವೇ ರೆಫರ್ ಮಾಡಿದೀವಿ ಅಂದ್ರೆ, ನಮ್ಮ ಆಫೀಸ್ ಅಲ್ಲೇ ಆಲ್ರೆಡಿ 2 ಮೆಂಬರ್ಸ್ ಕಾಂಟ್ಯಾಕ್ಟ್ ಇಸ್ಕೊಂಡಿದ್ದಾರೆ ಇವ್ರದ್ದು. ಓಕೆ, ಆಲ್ರೆಡಿ ರೆಫರ್ ಆಗಿದೆ. ಓಕೆ. ವಾಟ್ ಅಬೌಟ್ ಫ್ಯಾಮಿಲೀಸ್ ಎಲ್ಲ ಏನು? ಎಲ್ಲರಿಗೂ ತುಂಬಾ ಇಷ್ಟ ಆಯ್ತಾ? ಅಂಡ್ ಇನ್ನೊಂದು ವೀಕ್ಷಕರು ಹೇಳ್ಬೇಕು, ನೀವು ಇಲ್ಲಿ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಫ್ಲಾಟ್, ಒಂದು ಫ್ಲಾಟ್ ತರ ಕಾಣಿಸುತ್ತೆ. ಫ್ಲಾಟ್ ಥೀಮ್ ಅಲ್ಲಿ ತಗೊಂಡೋಗಿದ್ದೀರಾ ನೀವು. ಯಾವ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಒಂದು 2 BHK ಫ್ಲಾಟ್ ಇದೆಯೋ ಅಂತ ಅನ್ಬೇಕು. ಆ ಫ್ಲಾಟ್ ಥೀಮ್ ಅಲ್ಲಿ ಬಂತು ಅಂಡ್ ಸೊ ರೆಕಮೆಂಡ್ ಮಾಡಿದೀರಾ? ತುಂಬಾ ಜನಕ್ಕೆ ಮಾಡಿದೀವಿ. ಅಂಡ್ ವಾಟ್ ಅಬೌಟ್ ವರ್ತ್? ಓಕೆ, ನಿಮ್ ಇಷ್ಟ ಬಂದಂಗೆ ಬಂತು, ಬಟ್ ಕಾಸ್ಟ್ ಕೂಡ ಮ್ಯಾಚ್ ಆಗ್ಬೇಕು. ಕಾಸ್ಟ್ ಮ್ಯಾಚ್ ಆಗಿದ್ದಕ್ಕೆ ಫಸ್ಟ್ ಅವ್ರ ಹತ್ರ ಹೋಗಿದ್ ನಾವು. ಎಷ್ಟು ಇದೊಂದೇ ಫಸ್ಟ್ ಅಲ್ಲ, ಬೇರೆ ಕಡೆ ಕೊಟೇಶನ್ ಎಲ್ಲ ಹಾಕ್ಸಿ ನೋಡಿ ವಿಚಾರಿಸಿ. ಸೊ 4 ಕಡೆ ವೆರಿಫೈ ಮಾಡಿದೀರಾ ನೀವು? ಓಕೆ. ಸೊ ಡಿಸೈನು ನೋಡಿದೀರಾ, ಕಾಸ್ಟ್ ನೋಡಿದೀರಾ. ಇಲ್ಲಿ ಡಿಸೈನ್ ಇಷ್ಟ ಆಯ್ತು, ಕಾಸ್ಟ್ ಇಷ್ಟ ಆಯ್ತು, ಅದಕ್ಕೆ ಬಂದಿರೋದು. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ಸೊ ಇಸ್ ಇಟ್ ವರ್ತ್ ಅಂಡ್ ಇಸ್ ಇಟ್ ಗುಡ್ ಟು ಗೋ ವಿತ್ ವಿವರ್ ಡಿಸೈನ್? 100% ಯು ಕ್ಯಾನ್ ಗೋ. ಎನಿ ರೀಸನ್ಸ್?
ಎಲ್ಲ ಥರ ರೀಸನ್ ಇದೆ, ಕಾಸ್ಟಿಂದ ಹಿಡಿದು ಡಿಸೈನಿಂದ ಅವ್ರ ಸಪೋರ್ಟ್ ಲಾಸ್ಟ್ ಮೂಮೆಂಟ್ವರೆಗೂ ಎಂಡ್ವರೆಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಏನೇ ಕೇಳಿದ್ರು. ವಾಟ್ ಅಬೌಟ್ ಕಾರ್ಪೆಂಟರ್ಸ್ ಇನ್ಸೈಟ್ ವರ್ಕ್ ಮಾಡಬೇಕಾದ್ರೆ ಅವರಿಂದ ನಿಮಗೇನಾದರೂ ಹೆಡ್ಏಕ್ ಆಯ್ತಾ ಅಥವಾ ಇಸ್ ಇಟ್ ಕೂಲ್? ಎವ್ರಿಥಿಂಗ್ ವಾಸ್ ಕೂಲ್, ಏನು ತೊಂದರೆ ಇಲ್ಲ, ಕ್ಲೀನಿಂಗ್ ಇರ್ಬೋದು, ಎಕ್ಸಿಕ್ಯೂಷನ್ಸ್ ಇಲ್ಲ ಇಲ್ಲ. ತುಂಬಾ ನಾವು ಎಷ್ಟು ನಮಗೆ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ವಿ, ಅವ್ರಿಗೆ ತುಂಬಾ ಹಿಂಸೆ ಮಾಡ್ತಿದ್ವಿ, ಮಾಡ್ಕೊಡಿ ಅಂತ. ಎಷ್ಟು ಹಿಂಸೆ ಮಾಡಿದ್ವಿ ಅಂದ್ರೆ ಅವರು ಮಾಡ್ಕೊಟ್ರು, ಕರೆಕ್ಟ್ ಟೈಮ್ ಮಾಡ್ಕೊಟ್ಟಿದ್ದಾರೆ, ಟೈಮ್ ಸರಿಯಾಗಿ ಮಾಡಿದ್ದಾರೆ. ಹಂಗಾದ್ರೆ ನಮ್ಮ ವೀಕ್ಷಕರಿಗೆ ಒಂದು ವಿವಾ ಡಿಸೈನ್ ಕಡೆಯಿಂದ ಒಂದು ವಿವಾ ಡಿಸೈನ್ ಅವ್ರಿಗೆ ಒಂದು ಥಮ್ಸ್ ಕೊಟ್ಬಿಡ್ಬೋದಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಹಂಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಅಭಿಷೇಕ್ ಸರ್, ಸರ್ ಮೇಲ್ಗಡೆ ಏನು ಮಾಡಿ ಸರ್ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಸೊ ದಟ್ ಮಾಸ್ಟರ್ ಬೆಡ್ರೂಮ್ನ ಇವಾಗ ನೋಡೋಣ ಸರ್. ಸೊ ಓಕೆ ಸರ್, ಸೊ ಮಾಸ್ಟರ್ ಬೆಡ್ರೂಮ್ ಅಂತ ಬರ್ತಿದ್ದಂಗೆ ಮೇನಾಗಿ ನಾವಿದು 2 ವಾರ್ಡ್ರೋಬ್ ತೊಗೊಂಡಿದ್ವಿ ಸರ್. ಒಂದು ಇಲ್ಲೇ ತೊಗೊಂಡಿದ್ದೀವಿ ಮೇನ್ ರೂಮಲ್ಲಿ ಏನು ಬರುತ್ತೆ. ಸೊ ಇಲ್ಲಿ ವಾರ್ಡ್ರೋಬ್ ಹೋಗಿ ಸರ್. ಇಲ್ಲಿ ಯಾವ ಥರ ತೊಗೊಂಡಿವಿ ಅಂದರೆ ಅಗೇನ್ ಇದು ಈ ವಾರ್ಡ್ರೋಬ್ ಶಿ ವಾರ್ಡ್ರೋಬ್ ಥರ ತೊಗೊಂಡಿದ್ದೀವಿ. ಆ್ಯಂಡ್ ಈ ಸೆಂಟರ್ ಪಾರ್ಟ್ ಏನು ಮತ್ತೆ ಪ್ರೊಫೈಲ್ ಶಟರ್ ತೊಗೊಂಡಿದ್ದೀವಿ ವಿತ್ ಕ್ಲಿಯರ್ ಗ್ಲಾಸ್. ಸೊ ಏನಾದ್ರು ಆಕ್ಸೆಸರೀಸ್ ಇದ್ದಾಗ ಇಲ್ಲಿ ಪ್ಲಾನ್ ಮಾಡ್ಕೊತಾರೆ. ರೆಸ್ಟ್ ಇದೆರಡೂ ಟೋಟಲಿ ಯೂಸ್ ಮಾಡ್ತಾರೆ ಹೋಗುತ್ತೆ. ಇದು ಸ್ವಲ್ಪ ಟ್ರೆಂಡ್ ಆಗ್ತಿದ್ದಲ್ಲ ಸರ್? ಎಕ್ಸಾಕ್ಟ್ಲಿ ಸರ್. ಸೊ ದಟ್ ಏನಾಗುತ್ತೆ ಸರ್ ಅಂದರೆ ಎರಡು ನಾವು ಕ್ಲೀನ್ ಡಿವೈಡು ಮಾಡ್ಕೊಬೋದು, ಆಸ್ ವೆಲ್ ಎಸ್ ಆರ್ಗನೈಸ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ತೊಗೊಂಡು ರನ್ ಮಾಡ್ಬೋದು ಸರ್. ಇದು ನೋಡಿ ವೀಕ್ಷಕರು, ಈ ಥರದ್ದು ಒಂದು ಸೆಂಟ್ರಲ್ಲಿ ಹಾಕೊಂಡ್ಬಿಟ್ರೆ ನೀವು ಆರ್ಟಿಫೆಕ್ಟ್ಸ್ ಇಟ್ಕೊಬೋದು, ಇಲ್ಲ ನಮ್ಮ ಓನ್ ಯೂಸ್ ಕೂಡ ಮಾಡ್ಕೊಬೋದು ಸರ್ ಇಲ್ಲಿಗೆ. ಆ್ಯಂಡ್ ಇದ್ರದ್ದು ಹ್ಯಾಂಡಲ್ ಏನು ಸರ್, ಇದು ಈ ಥರ ಡಿಫ್ರೆಂಟ್ ಆಗಿದೆ. ಒಂದು ಸರ್ಕಲ್ ಇದಕ್ಕೆ ಹೋಗಿದ್ದೀವಿ ಸರ್. ಆ್ಯಂಡ್ ಮೇನ್ ಆಗಿ ಇದು ಸ್ವಲ್ಪ ಬ್ರೌನ್ ಫಿನಿಶ್ಗೆ ತೊಗೊಂಡು ಹೋಗಿದ್ದೀವಿ. ಆ್ಯಂಡ್ ಇಲ್ಲಿನೂ ನಾವು ಲ್ಯಾಮಿನೇಟ್ 2 ಶೇಡ್ಸ್ಗೆ ಹೋಗಿದ್ದೀವಿ ಸರ್. ಒಂದು ಮಂದಿ ಫ್ಲೂಟೆಡ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ. ಇದೊಂದು ಸ್ವಲ್ಪ ನಮಗೆ ಈ ಪರ್ಪಲ್ ಲೈಟ್ ಪರ್ಪಲ್ ಶೇಡ್ಗೆ ಹೋಗಿದ್ದೀವಿ. ಆ್ಯಂಡ್ ಇಲ್ಲಿ ಟಾಪಲ್ಲಿ ಬಂದು ನಾವು ಹೈ ಗ್ಲಾಸ್ ಯಾವುದಕ್ಕೆ ಹೋಗಲಿಲ್ಲ, ಜಸ್ಟ್ ಮ್ಯಾಟ್ ಫಿನಿಶ್ ಇರುವಂಥ ಲ್ಯಾಮಿನೇಟ್ ತೊಗೊಂಡು ಹೋಗಿದ್ದೀವಿ ಸರ್. ಇದು ಕ್ಯಾಪಚಿನೋ ಥರ ಇದೆ ಸರ್. ಎಸ್ ಎಕ್ಸಾಕ್ಟ್ಲಿ ಸರ್. ಅದೇ ಫ್ಯಾಮಿಲಿ ಬರುತ್ತೆ ಅನ್ಸುತ್ತಲ್ಲ, ಬೀಚ್ ಫ್ಯಾಮಿಲಿ ತೊಗೊಂಡು ಸಟಲ್ ಕಲರ್ ಸರ್. ಎಂಟೈರ್ ಪ್ರಾಜೆಕ್ಟ್ ಸಟಲ್ ಕಲರ್ಸಲ್ಲಿ ನಾವು ತೊಗೊಂಡು ಹೋಗಿದ್ದೀವಿ ಸರ್. ಕಂಪ್ಲೀಟ್ ಮ್ಯಾಟ್ ಅಲ್ವಾ ಸರ್ ಇದು? ಎಸ್ ಸರ್. ವೀಕ್ಷಕರ ಮೇಲ್ಗಡೆ ಮ್ಯಾಟ್, ಇಲ್ಲಿ ಮ್ಯಾಟ್ ಬರುತ್ತೆ ಆ್ಯಂಡ್ ಈ ಕಡೆ ನಮಗೆ ಫ್ಲೂಟೆಡ್ ಬರುತ್ತೆ. ವಾಟ್ ಇಸ್ ದ ಬೆನಿಫಿಟ್ ಆಫ್ ಮ್ಯಾಟ್? ಯಾಕೆ ನಾವು ಬ್ಯಾಟ್ ಯೂಸ್ ಮಾಡಬೇಕು ಸರ್? ಎಲ್ಲರೂ ನಮಗೆ ತುಂಬ ಹೈ ಗ್ಲಾಸ್ ಇದ್ದು ನಮಗೆ ಶೈನ್ ಬೇಕಾಗಿಲ್ಲ, ನಾವು ಸೆಟಲ್ ಇದಕ್ಕೆ ಹೋಗ್ತೀವಿ ಅಥವಾ ಫ್ರೆಂಡ್ಸ್ ಥೀಮ್ಗೆ ಹೋಗ್ತೀವಿ, ಆ ಥರ ಎಲ್ಲ ಇದ್ದಾಗ ನಾವು ಈ ಥರ ಕಲರ್ಸ್ಗೆ ಹೋಗ್ಬೋದು ಸರ್. ಯಾಕಂದ್ರೆ ನಮಗೆಲ್ಲೂ ಶೈನೆಸ್ ಬರಲ್ಲ ಆ್ಯಂಡ್ ದೆನ್ ವೇವಿನೆಸ್ಸು ಕಾಣಲ್ಲ. ಈ ಥರ ಹೋದಾಗ ನಿಮಗೆ ಫ್ಲಾಟ್ ಆಗಿರುತ್ತೆ. ಸೊ ನೋಡೋಕ್ಕೂ ತುಂಬ ಪ್ರೀಮಿಯಂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಎಲಿಗೆಂಟ್ ಕೇಳೋರು, ಕ್ಲಾಸಿ ಕೇಳೋರು ಮ್ಯಾಟ್ಗೆ ಹೋಗ್ತಾರೆ ಸರ್. ಓಕೆ ಓಕೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಆರ್ಕಿಟೆಕ್ಟ್ ಚಾಯ್ಸ್ ಬಂದು ಮ್ಯಾಟ್ ಅಂತ. ಮ್ಯಾಟ್ ಹೌದು ಸರ್. ಬೈ ಡಿಫಾಲ್ಟ್ ನಮ್ಗೆ ಏನಾದ್ರೆ ಆ ಮ್ಯಾಟ್ ನೋಡಿದಾಗ ಒಂದು ಸ್ವಲ್ಪ ನಮಗೆ ಕ್ರಯೋನೆಟಿಕ್ ಥರ ಕಾಣುತ್ತೆ. ಸೊ ಕ್ರಯಾನ್ಸ್ ನಾವು ಯಾವ ಥರ ಮಾಡ್ತೀವಿ, ಸೊ ಆ ಒಂದು ಶೇಡ್ಸ್ ಇಲ್ಲಿ ಬಂದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಸೊ ಅದಕ್ಕೋಸ್ಕರ ಇದನ್ನ ಮ್ಯಾಟ್ ಯೂಸ್ ಮಾಡ್ತೀವಿ. ಎಸ್ ಎಸ್ ಹೌದು ಸರ್. ಇದು ಆಕ್ಚುಲ್ ರೂಮ್ ಸೈಜ್ ಏನಿದೆ ಸರ್? ಇದು ಸರ್ ರೂಮ್ ಸೈಜ್ ತೊಗೊಂಡ್ರೆ ಜಸ್ಟ್ 10x10 ನಡೋಣ ಬರುತ್ತೆ ಸರ್. ಇದು 10x10 ಎಸ್ ಸರ್, 10x10 ಬರುತ್ತೆ. ಅದರಲ್ಲೂ ನಾವು ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ ನಾವಿಲ್ಲಿ ಫಾಲ್ ಸೀಲಿಂಗ್ ಹೋಗಲಿಲ್ಲ, ಡೈರೆಕ್ಟ್ ಸ್ಲ್ಯಾಬ್ ಅಲ್ಲಿ ಏನು ಬರುತ್ತೆ ಅಲ್ಲಿ ನಾವು ಲೈಟ್ಸ್ ಹಾಕೊಂಡಿದ್ದೀವಿ. ಬಟ್ ಇಲ್ಲಿ ನಮ್ಗೆ ಒಂದು ಸ್ವಲ್ಪ ಪ್ರೀಮಿಯಂನೆಸ್ ಅಚೀವ್ ಮಾಡೋಕೆ ಸಂಬಂಧಿಸಿದ ಅದೇ POP ವಾಲ್ ನ ಇಲ್ಲಿ ತೊಗೊಂಡಿದ್ದೀವಿ ಸರ್ ನಾವು. ಸೊ POP ಬೋರ್ಡ್ ನ ಇದರ ಕರ್ವ್ ಶೇಪ್ ಅಲ್ಲಿ ತಗೊಂಡಿದ್ದೀವಿ. ಸೊ POP ಮೇಲೆ ಬರೋದನ್ನ ನಾವು ಲೈಟರ್ ಅಂದ್ರೆ ವೈಟ್ ಕಲರ್ ಹೋಗಿದ್ದೀವಿ. ಇದೇನು ನಾವು ಸಾಲಿಡ್ ಪೇಂಟ್ ಬರುತ್ತಲ್ಲ ಸರ್, ನಾವೇನು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ನೋಡಿದ್ವಿ ವಾರ್ಡ್ರೋಬ್ ಮೇಲೆ. ಸೊ ಆ ಫ್ಯಾಮಿಲಿಗೆ ತೊಗೊಂಡಿರುವಂಥದ್ದು ಶೇಡ್ ಸರ್ ಇಲ್ಲಿಗೆ. ನಾವು ಲಾಸ್ಟ್ ಟೈಮ್ ಕಡೆ ಕ್ಯಾಲ್ಸಿಕೋಡ ಅಂತ ಒಂದು ಅದು ಟೆಕ್ಸ್ಚರ್ ಪೇಂಟಿಂಗ್. ಹೌದು. ಬಟ್ ಇದು ಟೆಕ್ಸ್ಚರ್ ಪೇಂಟ್ ಅಲ್ಲ. ಟೆಕ್ಸ್ಚರ್ ಪೇಂಟ್ ಅಲ್ಲ ಸರ್, ಜಸ್ಟ್ ಸಾಲಿಡ್ ಪೇಂಟ್. ಬಟ್ ನಾವು ಇದು ಥೀಮ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಥೀಮ್ಗೆ ಮ್ಯಾಚ್ ಲೈಟ್ ಅಂಡ್ ಡಾರ್ಕ್ ವರ್ಷನ್ ಥೀಮ್ ಇಂದ ಮ್ಯಾಚ್ ಮಾಡಿದ್ವಿ. ಇದು ವೇವ್ ತಗೊಬಂದಿದ್ದೀರಾ ಎಕ್ಸಾಕ್ಟ್ಲಿ ಎಂಡ್ ವರೆಗೂ ಕೂಡ. ಓಕೆ ಸರ್, ಬೆಡ್ ಏನಾದರೂ ಪ್ರೊವೈಡ್ ಮಾಡಿದ್ರೆ ಸರ್? ಬೆಡ್ ಬಂದು ರೆಡಿಮೇಡ್ ಫರ್ನಿಚರ್ ಸರ್ ಇದು. ಸೊ ರೆಡಿಮೇಡ್ ಫರ್ನಿಚರ್ ಅಲ್ಲಿ ತಗೊಂಡಿರೋದು. ಬಟ್ 2 ಕಾಟ್ ಸೆಟಪ್ ಅಲ್ಲಿ ಏನು ನೋಡ್ತೀವಿ ಐದರ್ ಸೈಡ್ಸ್ ಅಲ್ಲಿ ನಾವು ಅದನ್ನ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿದ್ವಿ. ಈ ಸೈಡ್ ಟೇಬಲ್ ಮಾತ್ರ ನಿಮ್ದು? ನಮ್ದು ಹೌದು ಸರ್. ಇದು ಬಂದು ಜಸ್ಟ್ ಸೆಲೆಕ್ಷನ್ ಮಾಡಿ ಕೊಟ್ಟಿರೋದು, ಐಕ್ಯನ ತೊಗೊಂಡಿರೋದು ಸರ್, ತಗೊಂಡಿರುವಂಥದ್ದು. ಸೂಪರ್ ಸರ್. ಇಲ್ಲಿ ಆಕ್ಚುಲಿ ಬಾಲ್ಕನಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಮಾಡಿದ್ದಾರೆ. ಈ ತರ ಬಾಲ್ಕನಿ ಇಂಪ್ರೂವ್ಮೆಂಟ್ ಎಲ್ಲ ನೀವು ಮಾಡ್ಕೊಡ್ತೀರಾ ಸರ್? ಸರ್ ಏನಾದ್ರು ಲ್ಯಾಂಡ್ಸ್ಕೇಪಿಂಗ್ ಇತ್ತು, ಆರ್ಟಿಫಿಷಿಯಲ್ ಲ್ಯಾಂಡ್ಸ್ಕೇಪಿಂಗ್ ಪ್ಲಸ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪಿಂಗ್ ಅದನ್ನು ಪ್ಲಾನ್ ಅಪ್ ಮಾಡ್ಕೊಡ್ತೀರಲ್ವಾ? ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಸರ್ ಏನ್ ಮಾಡಿದ್ದಾರೆ ಸರ್? ಇಲ್ಲಿ ಒಂದು ಡ್ರೆಸ್ಸರ್ ಬೇಕಾಗಿತ್ತು ನಮಗೆ. ಸೊ ಏನ್ ಮಾಡಿ ಜಸ್ಟ್ ಮಿರರ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಂಡ್ ದೆನ್ ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇತ್ತು ಸರ್. ಸೊ ಅದು ಕಾಣಬಾರ್ದು ಅಂತ ಹೇಳಿ ನಾವು ಇದು ಡೋರ್ ಕಾನ್ಸೆಪ್ಟ್ ಹೋಗಿದ್ದೀವಿ. ಸೊ ಒನ್ಸ್ ನಾವು ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ, ಅದ್ರ ಜೊತೆಗೆ ಇಲ್ಲಿ ಏನು ಬರುತ್ತೆ ಎಂಟಲ್ಲಿ ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಓಪನ್ ಯೂನಿಟ್ಸ್ ಅಲ್ಲಿ ರೆಡಿಯಾಗಿ ಯೂಸ್ ಮಾಡ್ಕೊಳ್ಳೋದಿರುತ್ತೆ. ಅಂಡ್ ಇಲ್ಲಿಗೆ ಒಂದು ಚಿಕ್ಕ ಮಿರರ್ ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕಂಪ್ಲೀಟ್ ಓಪನ್ ಯೂನಿಟ್. ಅಂಡ್ ಇಲ್ಲಿಗೆ ಜಸ್ಟ್ ಯಾವ್ದಾದ್ರು ಈಸಿಯಲ್ಲಿ ಆಕ್ಸೆಸಬಲ್ ಇರಲಿ ಅಂತ ಹೇಳಿ ಈ ತರ ಒಂದು ಮಿರರ್ ಚಿಕ್ಕದು ರೆಡಿಮೇಡ್ ಪ್ರೊವೈಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀವಿ. ಮಾಡೋಂತ ಕೊಟ್ಟು. ಎಕ್ಸಾಕ್ಟ್ಲಿ ಸರ್. ಅಂಡ್ ಇಲ್ಲೊಂದು ವ್ಯಾನಿಟಿನೂ ಮಾಡಿದ್ದೀರಾ? ಸರ್ ಇಲ್ಲಿ ವ್ಯಾನಿಟಿ ಮಾಡಿದ್ದೀವಿ ಸರ್. ಸೊ ಅದೇ ಸೇಮ್ ಫ್ಲೂಟೆಡ್ ಲ್ಯಾಮಿನೇಟ್ ನೇ ತಗೊಂಡು ಹೋಗಿದ್ದೀವಿ. ಸೊ ಒಂದು ಕಡೆ ಓಪನ್ ಯೂನಿಟ್, ಇನ್ನೊಂದು ಕಡೆ ಕ್ಲೋಸ್ ಯೂನಿಟ್ ಕೊಟ್ಟಿದ್ದೀವಿ. ಮೇಲ್ಗಡೆ ಬಂದು ಒಂದು ಮಿನಿ ಓಪನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಮಿರರ್ ಹಿಂಭಾಗ ಲೈಟ್ ಸರ್. ಸೊ ಇದ್ರ ಹಿಂದ್ಗಡೆ ಒಂದು ಲೈಟ್ ತರ ಕೊಟ್ಟಿದ್ದೀವಿ. ಎಕ್ಸಾಕ್ಟ್ಲಿ ಸರ್. ನೋಡ್ಬೋದು ವೀಕ್ಷಕರೇ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಒಂದ್ ಕಡೆ ಜಾಗ ಇದ್ರೆ ಈ ತರ ಮಾಡ್ಬೋದಲ್ವಾ ಸರ್? ಇಲ್ಲ ಸರ್, ಅಂದ್ರೆ ಒಂದು ಸ್ವಲ್ಪ ಪ್ರೀಮಿಯಂನು ಅಚೀವ್ ಮಾಡಬಹುದು ನಾವು, ಆಸ್ ವೆಲ್ ಆಸ್ ಇರೋ ಸ್ಪೇಸ್ನ ತುಂಬಾ ಎಲಿಗೆಂಟ್ ಆಗಿ ತಗೊಂಡು ಯುಟಿಲೈಸ್ ಮಾಡಬಹುದು. ಓಕೆ, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಬನ್ನಿ ಸರ್, ಇನ್ನೊಂದು ರೂಮ್ ಇರಬೇಕಲ್ಲ ಇಲ್ಲಿ? ಎಸ್ ಸರ್, ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ಬಟ್ ಅಲ್ಲಿ ಮೇನ್ ಆಗಿ ಜಸ್ಟ್ ನಾವು ಪೇಂಟ್ ಕಲರ್ಸ್ಗೆ ಹೋಗಿದ್ದೀವಿ ಸರ್. ಅಂದ್ರೆ ಮೇನ್ ಆಗಿ ಫರ್ನಿಚರ್ಸ್ ಹೋಗಲಿಲ್ಲ, ಜಸ್ಟ್ ಸೆಲೆಕ್ಷನ್ ಮಾಡ್ಕೊಟ್ಟಿದ್ದೀವಿ. ರೆಡಿಮೇಡ್ ಫರ್ನಿಚರ್ಸ್ ತಗೊಂಡಿದ್ದೀವಿ. ಬಟ್ ಪೇಂಟ್ ಕಲರ್ಸ್ ತಗೊಂಡು ಅದು ಥೀಮ್ನ ನಾವು ಮ್ಯಾಚ್ ಮಾಡ್ಕೊಂಡಿದ್ದೀರಾ? ಓಕೆ.
ಓಕೆ ಇದೆ ಅಲ್ವಾ ಸರ್ ಅದು? ಇದೆ ಆ ರೂಮ್ ಸರ್. ಸೊ ಆಲ್ರೆಡಿ ಕಸ್ಟಮರ್ ಹತ್ರ ಇದೊಂದು ಎಕ್ಸಿಸ್ಟಿಂಗ್ ಕಾಟ್ ಇತ್ತು ಸರ್. ಅವ್ರು ನಮಗೆ ಶೇಡ್ ಕಳಿಸ್ರಿ ಈ ಥರ ಬ್ರೌನ್ ಶೇಡಲ್ಲಿ ಇದೆ ಅಂತ ಹೇಳಿ. ಸೊ ನಾವೇನು ಮಾಡಿದ್ವಿ, ಓಕೆ ಬ್ರೌನ್ ಶೇಡ್ ಕಾಟ್ ಇತ್ತು ಅಂದರೆ ನಾವು ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ವೈಟ್ ಹೋಗೋದು ಬೇಡ, ಅದ್ರ ಹಿಂಭಾಗಿರುವಂಥ ವಾಲ್ನ ಈ ಥರ ಗ್ರೀನ್ ಹೋಗೋಣ ಅಂತೇಳಿ ಆಲಿವ್ ಗ್ರೀನಲ್ಲೇ ಸ್ವಲ್ಪ ಡಾರ್ಕರ್ ವರ್ಷನ್ ಹೋಗಿದ್ದೀವಿ ಸರ್. ಸೊ ಇದು ಆಲಿವ್ ಗ್ರೀನಲ್ಲಿ ಡಾರ್ಕರ್ ವರ್ಷನ್. ಸೊ ಅದಕ್ಕೆ ಹೋಯ್ತು ಸರ್ ಹಿಂಭಾಗ. ಸೊ ಈ ಎಂಟೈರ್ ವಾಲು ಡಾರ್ಕ್ ಅಲ್ಲಿ ಇರುತ್ತೆ ನಮಗೆ. ಬಟ್ ಅದು ಬಿಟ್ಟು ಲೆಫ್ಟ್ ಅಂಡ್ ರೈಟ್ ಸೈಡ್ ವಾಲು ಅದೆಲ್ಲ ಫುಲ್ ವೈಟ್ ಅಲ್ಲೇ ಹೋಗುತ್ತೆ. ಸೊ ಮತ್ತೆ ಅದನ್ನ ಒಂಚೂರು ಹೈಲೈಟ್ ಮಾಡಕ್ಕೆ ಏನು ಮಾಡಿದೀವಿ, ಮೇಲ್ಗಡೆ ಫೋಟೋ ಫ್ರೇಮ್ ಏನು ಬರುತ್ತಲ್ಲ ಸರ್, ಅದನ್ನ ಹಾಕಿದೀವಿ. ಹಾಗೆ ಅದು ಒಂದು ಸ್ವಲ್ಪ ಗ್ರೀನ್ ಅಂಡ್ ವೈಟ್ ಅಲ್ಲಿ ಹೋಗುತ್ತೆ. ಸೊ ನೋಡಬಹುದು ಸರ್ ಇಲ್ಲಿ ಗ್ರೀನ್ಸ್ ಅಂಡ್ ವೈಟ್. ಓ, ಇದು ನೀವೇ ಮಾಡ್ಕೊಟ್ಟಿದ್ದೀರಾ? ಹಾ, ನಾವು ಸೆಲೆಕ್ಷನ್ ಮಾಡಿ ಕೊಟ್ಟರು. ಸೊ ಏನಾಗುತ್ತೆ, ಈ ತರ ಎಲ್ಲ ಹೋದಾಗ ಸರ್ ಒಂದು ಪ್ರೀಮಿಯಂ ಲುಕ್ ವಿತ್ ಒಂದು ಒಳ್ಳೆ ಥೀಮ್ ಬೇಸ್ ನಾವು ತಗೊಂಡು ಹೋಗ್ಬೋದು ಸರ್. ತಗೊಂಡು ಹೋಗ್ಬೋದು. ಡಿಸೈನ್ ಲೈಟ್ಸ್ ಆರ್ ವೆರಿ ನೈಸ್, ತುಂಬಾ ಚೆನ್ನಾಗಿರೋಂಥ ಚೂಸ್ ಮಾಡಿದ್ದೀರಾ. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಫರ್ನಿಚರ್ ಆಗಲಿ ಏನೂ ಇಲ್ಲ? ಫರ್ನಿಚರ್ ಯಾವುದೂ ಇಲ್ಲ ಸರ್. ಎಕ್ಸಿಸ್ಟಿಂಗ್ ಫರ್ನಿಚರ್ಗೆ ಆ ರೂಮ್ ಲೇಔಟು ಪ್ಲಸ್ ಪೇಂಟ್ ಕಲರ್ಸ್ ಮಾಡ್ಕೊಟ್ಟಿರುವಂಥದ್ದು. ಸೂಪರ್ ಸರ್. ಸೊ ವೀಕ್ಷಕರೇ, ಮನೆ ನೋಡ್ಕೊಂಡು ಬಂದ್ರಿ. ಸೊ ಇವಾಗ ಫೈನಲ್ ಆಗಿ ಸರ್ ಹತ್ರ ಕೆಲವೊಂದು ವಿಚಾರಗಳನ್ನ ಮಾತಾಡುವಂಥ ಸಮಯ ಅಂತ ಹೇಳ್ಬೋದು. ಸರ್ ಮನೆ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಯಾರಿಗೂ ಅನ್ಸೋದೇ ಇಲ್ಲ ಒಂದು ಕಾಂಪ್ಯಾಕ್ಟ್ ಮನೆ, ಲಕ್ಸುರಿ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ನನ್ನ ಐಡಿಯಾ ಏನಂತಂದ್ರೆ ಸರ್, ಒಂದು 10 lakh ಎಷ್ಟು ಮಾಡಿದ್ರೆ ಒಂದು ಇನ್ನೊಂದು 5-6 ಲಕ್ಷ ಖರ್ಚು ಮಾಡಿದ್ರಿ, ಇನ್ನ ಯಾವ ಲೆವೆಲ್ ಜಾಸ್ತಿ ಇದು ಜಾಸ್ತಿ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ಬಟ್ ಡೆಫಿನೆಟ್ಲಿ ವರ್ತ್ ಮನಿಗೆ ಒಂದು ವ್ಯಾಲ್ಯೂ ಕೊಡ್ತೀರಾ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಸರ್ ಈಗ ಫೈನಲ್ ಆಗಿ ಬರ್ತಿರುವಂಥದ್ದು ದ ರೇಟ್ಸ್, ಏನೇನು ರೇಟ್ ನಡೀತಾ ಇದೆ ಸರ್ ಇವಾಗ ವಿವಾದಲ್ಲಿ? ಸೊ ಬೇಸಿಕಲಿ ಸರ್ ನಮ್ದು 950 ಇಂದ ಅಪ್ ಟು 2300-400 ಮಾಡ್ತೀವಿ ಸರ್. 950 ಅದಂದ್ರೆ ಫ್ರೇಮ್ ಟೈಪ್ ಯೂನಿಟ್ಸ್ ಬರುತ್ತೆ. ಕಿಚನ್ ಏನಾದ್ರು ಅಕ್ರಿಲಿಕ್ ಹೋಗ್ತಾ ಇರುತ್ತೆ 1980-2000. ಅದೇ ಕಿಚನ್ ಯಾವ್ದಾದ್ರು ಬಂದು ನಾವು ಗ್ಲಾಸಿ ಲ್ಯಾಮಿನೇಟ್ಸ್ ಅಲ್ಲಿ ಹೋಗ್ತೀವಿ ಅಂದ್ರೆ 1600-650 ಹಾಗೆ ಮಾಡ್ತೀವಿ. ವಾರ್ಡ್ರೋಬ್ಸ್ ಎಲ್ಲ ಬಂದಾಗ ಸರ್ 1350 ಇಂದ ಅಪ್ ಟು 1480 ಬರುತ್ತೆ. ಯಾವ್ದಾದ್ರು ವಾರ್ಡ್ರೋಬ್ನ ಕೇನಲ್ಲಿ ತೊಗೊಂಡು ಹೋಗ್ತಾ ಇರೋದು ಅದೆಲ್ಲ ಬಂದು 2200 ಹಾಗೆ ಬರುತ್ತೆ. ಸೊ ಈ ಥರ ಪರ್ಟಿಕ್ಯುಲರ್ ಲ್ಯಾಮಿನೇಟ್ ಫಿನಿಶು, ಪರ್ಟಿಕ್ಯುಲರ್ ಕೇನ್ ಫಿನಿಶು, ಅದಕ್ಕೆಲ್ಲ ಬಂದು ಈಚ್ ಆ್ಯಂಡ್ ಎವ್ರಿಥಿಂಗು ಮೆಟೀರಿಯಲ್ ವೈಸ್ ಪ್ಲಸ್ ಸ್ಕ್ವೇರ್ ಫೀಟು, ಅಂದರೆ ಎಷ್ಟು ಸ್ಕ್ವೇರ್ ಫೀಟಾಗಿ ತೊಗೊಂಡಿರ್ತಾರೆ ಆ ಸ್ಕ್ವೇರ್ ಫೀಟ್ನ ಮೆಟೀರಿಯಲ್ ಮೇಲೆ ನಾವು ರೇಟ್ನ ಕೊಡ್ತೀವಿ ಮಾಡ್ತೀರಾ. ಓಕೆ, ಈ ಮನೆ ಅಂತ ಬಂದಾಗ ತುಂಬಾ ಹೈಲೈಟ್ ಆಗಿರೋದು ಇಲ್ಲಿ ಮ್ಯಾಟ್ ಫಿನಿಶ್. ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ಸ್ಗೆ ಹೋಗ್ತೀವಿ ನಾವು. ಈ ಮನೆ ಮ್ಯಾಟ್ ಫಿನಿಶ್ ಅಲ್ಲಿ ಮಾಡ್ತೀವಿ ಅಂತಂದಾಗ ನಾರ್ಮಲ್ ಒಂದು ಕೊಟೇಶನ್ಗಿಂತ ಎಷ್ಟು % ಜಾಸ್ತಿ ಆಗ್ಬೋದು ಸರ್ ನಮಗೆ? ಸರ್ ಮ್ಯಾಟ್ ಹೋದಾಗ ಕಮ್ಮಿ ಆಗುತ್ತೆ ಆಕ್ಚುಲಿ. ಹೌದು ಸರ್, ಹೈ ಗ್ಲಾಸಿ ಲ್ಯಾಮಿನೇಟ್ಸ್ ಜಾಸ್ತಿ ಬರುತ್ತೆ. ಅಂದ್ರೆ ಹೆಂಗ್ ಬರುತ್ತೆ ಸರ್, ಫಸ್ಟ್ ಮ್ಯಾಟ್ ಆದ್ಮೇಲೆ ಹೈ ಗ್ಲಾಸಿ, ಅದಾದ್ಮೇಲೆ ಆಕ್ರಿಲಿಕ್. ಸೊ ಈ ತರ ಆಗುತ್ತೆ ಸರ್. ಸೊ ಮ್ಯಾಟ್ ಅಂತ ಬಂದಾಗ ಗ್ಲಾಸಿ ಲ್ಯಾಮಿನೇಟ್ಸ್ ಕಂಪೇರ್ ಮಾಡಿದಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 5-8% ಕಮ್ಮಿ ಇರುತ್ತೆ ಸರ್. ಓಕೆ, ಅದಕ್ಕೇನೆ ನಮ್ಗೆ ಆಕ್ಚುಲಿ ಕಾಸ್ಟ್ ಕಮ್ಮಿ ಇದೆ. ಎಕ್ಸಾಕ್ಟ್ಲಿ, ಹೌದು, ಅದು ಒಂದು ಒನ್ ಆಫ್ ದ ರೀಸನ್ ಸರ್. ಹೌದು, ಬಟ್ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಸೊ ಈಗಿನ ಒಂದು ನಮ್ಮ ಟ್ರೆಂಡ್ ಅಂತ ಹೇಳ್ಬೋದು. ಸೊ ಈಗಿನ ಏನು ನಮ್ಮ ಆರ್ಕಿಟೆಕ್ಚರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಟೈಲ್ಸ್ ಇರಲಿ, ವಾಲ್ಸ್ಗಳಿರಲಿ, ಇಂಟೀರಿಯರ್ ಇರಲಿ, ಎಲ್ಲವನ್ನು ಕೂಡ ಒಂದು ಮ್ಯಾಟ್ ಅನ್ನು ಚೂಸ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಮ್ಯಾಟ್ ಪರವಾಗಿಲ್ಲ, ಯಾಕಂದ್ರೆ ತುಂಬಾ ಜನರಿಗೆ ಮ್ಯಾಟ್ ಇಷ್ಟ ಆಗಲ್ಲ, ಗ್ಲೌಸಿನೇ ಬೇಕು ಅಂತ ಹೇಳ್ತಾರೆ. ಇಲ್ಲ, ನಮ್ಗೆ ಸೆಟಲ್ಡ್ ಕಲರ್ ಬೇಕು, ಪೇಸ್ಟಲ್ ಬೇಕು ಅಂತಂದ್ರೆ ಮ್ಯಾಟ್ ಅನ್ನು ಚೂಸ್ ಮಾಡಿ ಈ ಮನೆನ ನೀವು ಒಂದು ಎಕ್ಸಾಂಪಲ್ ಆಗಿ ಕೂಡ ಇಲ್ಲಿ ತಗೋಬಹುದು ಅಂತ ಹೇಳ್ತೀನಿ. ಸರ್ ಇವಾಗ ಯಾರಾದ್ರೂ ಭೇಟಿ ಆಗಬೇಕು ಅಂತಂದ್ರೆ ನಮ್ಮ ವಿವಾ ಡಿಸೈನ್ ಅವರು ಎಲ್ಲೆಲ್ಲಿದೆ ಸರ್? ಸೊ ಬ್ಯಾಂಗ್ಳೂರಲ್ಲಿ ನಮ್ದು 2 ಕಡೆ ಆಫೀಸ್ ಇದೆ. ಒಂದು ಬಂದು RR ನಗರ ಇರುತ್ತೆ, ಸೊ ಅಲ್ಲಿ ಬರ್ಬೋದು. ಅಥವಾ ಯಾರು ಸ್ವಲ್ಪ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಇದ್ದಾರೆ ಅಂತಂದ್ರೆ ಒಂದು ಕೋಗಿಲು ಯಲಹಂಕಕ್ಕೂ ಬರ್ಬೋದು. ನೀವು ಎಲ್ಲವರೆಗೆ ವರ್ಕ್ ಮಾಡ್ತೀರಾ ಸರ್? ಎಲ್ಲೆಲ್ಲಿವರೆಗೆ ಸರ್ ಇವಾಗ ಆಲ್ಮೋಸ್ಟ್ ಮೇಜರ್ ಸಿಟೀಸ್ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಟೈರ್ 2 ಮೇಜರ್ ಟೌನ್ಸ್ ಸಿಟೀಸ್ ನಾವು ಮಾಡ್ತಾ ಇದ್ದೀವಿ ಆಲ್ ಕರ್ನಾಟಕ. ಎಸ್ ರೀಸೆಂಟ್ ಮಾಡ್ತಿರೋ ಕೆಲವೊಂದು ಪ್ರಾಜೆಕ್ಟ್ ಹೆಸರು ಹೇಳ್ಬೋದು, ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್. ಕೆಂಗೇರಿ, RR ನಗರ, ಬ್ಯಾಂಗ್ಳೂರ್ ಸೆಂಟರ್ ತೊಗೊಂಡ್ರೆ ಬಸವನಗುಡಿಯಲ್ಲಿ ಮಾಡ್ತಾ ಇದೀವಿ, ಚಾಮರಾಜಪೇಟೆಯಲ್ಲಿ ಮಾಡ್ತಾ ಇದೀವಿ. ಇನ್ನು ಔಟ್ಸ್ಕರ್ಟ್ಸ್ ತೊಗೊಂಡ್ರೆ ಸರ್ಜಾಪುರ ರೋಡಲ್ಲಿ ಮಾಡ್ತಾ ಇದೀವಿ, ಅತ್ತಿಬೇಲೆ ಅಂಡ್ ಆ ಕಡೆ ಹೋದ್ರೆ ದೊಡ್ಡಬಳ್ಳಾಪುರ ಗಂಟನೂ ಮಾಡ್ತಾ ಇದೀವಿ, ಕೋಲಾರ. ಸೊ ಈ ಥರ ಇನ್ ಅಂಡ್ ಅರೌಂಡ್ ಆಫ್ ಬ್ಯಾಂಗ್ಳೂರ್ ನಾವು ಮಾಡ್ತಾ ಇದೀವಿ ಸರ್. ಇಲ್ಲಿ ಅಪಾರ್ಟ್ ಫ್ರಮ್ ಬೆಂಗಳೂರು ಸರ್ ದಾವಣಗೆರೆದ ಮೊನ್ನೆ ಒಂದು ಕ್ರಾಸ್ ವರ್ಷನ್ ಮಾಡ್ಕೊಂಡ್ಬಂದ್ವಿ. ಇವಾಗ ನೆಕ್ಸ್ಟ್ ಅರ್ಕುಲ್ಗೂಡಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಮಂಡ್ಯದಲ್ಲಿ ಒಂದು ಮುಗಿತಾ ಬಂತು, ಇನ್ನು ಚನ್ನಪಟ್ಟಣದಲ್ಲಿ ಒಂದು ಮಾಡ್ತಾ ಇದೀವಿ. ಸೊ ಈ ಥರ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಸೊ ಬೆಂಗಳೂರು, ಮೈಸೂರು, ತುಮಕೂರು ಎಲ್ಲ ಅಂತೂ ಕಾಮನ್ ಸರ್. ಸರ್ ಅದನ್ನ ಬಿಟ್ಟು ದಾವಣಗೆರೆ ಅಂಡ್ ಇವಾಗ ಅರ್ಕುಲ್ಗೂಡು, ಅದೇ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಿರೋದು. ಅದೆಲ್ಲ ನಮಗೆ ಸ್ಟಾರ್ಟ್ ಮಾಡ್ಕೊಡ್ತಾ ಇದ್ದೀವಿ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಈ ಮನೆ ನೋಡಿದವರಿಗೆ ನಿಮ್ಮ ಮನಸ್ಸಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಮನೆಗೆ ಒಂದು ಥೀಮ್ ಇದೆ, ಸೊ ಇದನ್ನ ಬಯಸಿ ನೋಡಿ ಯಾರೋ ಇಷ್ಟಪಡ್ತಾ ಇದ್ರ ಮನೆ, ಸೊ ಯಾರೋ ನಾಳೆ ನಿಮ್ಗೆ ಕಾಲ್ ಮಾಡ್ಬೋದು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೇನ್ ಆಗಿ ಸರ್ ಅದೇ ಕನ್ಸ್ಟ್ರಕ್ಷನ್ ಟೈಮ್ ನಮ್ಮ ಅಪ್ರೋಚ್ ಆಗಿ, ಸೊ ವೆಲ್ ಅಡ್ವಾನ್ಸ್ ನಾವು ಪ್ಲಾನಿಂಗ್ ಕೊಡ್ತೀವಿ. ಅಂದ್ರೆ ಲೇಔಟ್ ಪ್ಲಾನಿಂಗ್ ಕೊಡ್ತೀವಿ ನಿಮಗೆ. ಇನ್ನೊಂದು ಡಿಸೈನಿಗೆ ಎಷ್ಟೇ ಟೈಮ್ ಕೊಡ್ತಿರೋ ಕಸ್ಟಮರ್, ಅದೇ ತರ ಎಕ್ಸಿಕ್ಯೂಷನ್ ಟೈಮ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ, ಒಳ್ಳೇದಂತ. ಯಾಕಂದ್ರೆ ಸರ್ ತುಂಬಾ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಗ್ರೂಪ್ ರೆಸಿಡೆಂಟ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಫಿಕ್ಸ್ ಮಾಡ್ಬಿಟ್ಟು ಬಂದು ಸರ್ ನಂಗೆ ಇಷ್ಟು ಮುಗಿಸ್ಕೊಟ್ಬಿಡಕ್ಕೆ ಏನಾಗುತ್ತೆ, ಹರಿಬರಿ ಮಾಡ್ಬೇಕಾಗತ್ತೆ. ಅವಾಗ ಇಲ್ಲಿ ಕಾರ್ಪೆಂಟರ್ ಮಾಡೋ ಎಷ್ಟೇ ಸ್ಕಿಲ್ಫುಲ್ ಇದ್ರು ಆ ಪ್ರೆಷರ್ ಕೊಟ್ಟಾಗ ವರ್ಕ್ಮೆನ್ಶಿಪ್ ಅಚೀವ್ ಆಗಲ್ಲ. ಸೊ ಅದಕ್ಕೆ ನೀವು ಏನು ಡಿಸೈನ್ ಟೈಮ್ ಲೈನ್ ಕೊಡ್ತೀರಾ, ಅದೇ ತರ ಎಕ್ಸಿಕ್ಯೂಷನ್ ಸ್ವಲ್ಪ ಟೈಮ್ ಲೈನ್ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಎಸ್, 2013 ಆಗಲಿ, 2014 ಆಗಲಿ, 3014 ಆಗಲಿ, ಅಥವಾ ದೊಡ್ಡ ಬಂಗ್ಲೆನಾದ್ರೂ ಆಗಲಿ ಒಂಚೂರು ಟೈಮ್ ಕೊಡ್ಬೇಕು. ನೀವು ಟೈಮ್ ಕೊಟ್ಟಾಗಲೇ ಸಾರ್ಗೂ ಅಂಡ್ ಇದನ್ನ ಡಿಸೈನ್ ಮಾಡ್ತಾರಲ್ಲ ಡಿಸೈನರ್ಗೆ ತಲೆ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಬರುವಂತಹ ಕಾರ್ಪೆಂಟರ್ಗಳಿಗೆ ಇವ್ರು ಪ್ರೆಷರ್ ಹಾಕಲ್ಲ. ಕಾರ್ಪೆಂಟರ್ ಮೇಲೆ ಪ್ರೆಷರ್ ಇಲ್ಲ ಅಂತಂದ್ರೆ ಮನೆ ನಿಜವಾಗ್ಲೂ ಸೂಪರ್ ಆಗಿ ಇವತ್ತು ನೋಡಿದ್ರಲ್ಲ ಈ ರೀತಿ ಬರುತ್ತೆ. ಈ ಮನೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡಿದ್ರಿ ನೀವು? ಸ್ವಲ್ಪ ಬೇಗನೆ ಮಾಡಿ ಸಕ್ಕರೆ. ನೀವು ನೋಡಿದಂಗೆ ಸ್ವಲ್ಪ ಯೂನಿಟ್ಸ್ ಕಮ್ಮಿ ಇತ್ತು ಅಂಡ್ ಚಿಕ್ಕದಿರ ಕಾರಣ ಆಲ್ಮೋಸ್ಟ್ ಒಂದು 30 to 35 ಡೇಸ್ ಮುಗಿಸ್ಕೊಟ್ಟಿದ್ವಿ. ಒಂದು ತಿಂಗಳಲ್ಲಿ ಮುಗಿಸ್ಕೊಟ್ಟಿದ್ವಿ. ಮುಗಿಸ್ಕೊಟ್ಟಿದ್ವಿ. ಯಾಕಂದ್ರೆ ಇಲ್ಲಿ ಡ್ಯೂರೇಷನ್ ಇದು ಚಿಕ್ಕ ಜಾಗ, ಹೌದು, ಅದಕ್ಕೋಸ್ಕರ ಅಂಡ್ ಎಂಟರ್ಲಿ ಇಲ್ಲಿ
ಕಾರ್ಪೆಂಟ್ರಿ ಜಾಸ್ತಿ ಇಲ್ಲ ಸರ್, ಎಲ್ಲಾನು ಮಾಡ್ಲರ್, ಜಸ್ಟ್ ಫ್ಯಾಕ್ಟರಿ ರೆಡಿ ಮಾಡಿದ್ವಿ, ಇಲ್ಲಿ ಬಂದು ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀವಿ ಅಷ್ಟೇ. ಅಷ್ಟೇ. ಅದಕ್ಕೋಸ್ಕರ ಬೇಗ ಆಯ್ತು. ಬೇಗ ಆಗಿದೆ. ಸೊ ಮ್ಯಾನುವಲ್ ವರ್ಕ್ ಎಷ್ಟಿರುತ್ತೆ, ಕೆಲಸ ಅಷ್ಟು ಬರುತ್ತೆ, ಅಷ್ಟು ಬರುತ್ತೆ, ಟೈಮ್ ತಗೊಳ್ಳುತ್ತೆ. ಟೈಮ್ ತೊಗೊಳುತ್ತೆ ಸರ್. ಓಕೆ, ಸೊ ಇದನ್ನ ನೀವು ಯೋಚನೆ ಮಾಡಬೇಕು. ಅಂಡ್ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಇರಬೇಕು, ಬೆಸ್ಟ್ ಪ್ರೈಸ್ ಅಲ್ಲಿ ಇರಬೇಕು ಅಂದ್ರೆ ವ್ಯೂ ಅದರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಪೇಜ್ಗಳು ಕೂಡ ಇದೆ, ಇದು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಅಂಡ್ ಮೇನ್ ಆಗಿ 2 ಕಡೆ ಆರಾನಗರನೂ ಇದ್ದಾರೆ ಅಂಡ್ ನಮ್ಮ ಕಡೆ ಕೋಗಿಲು ಕಡೆನೂ ಕೂಡ ಇದ್ದಾರೆ. ಸೊ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹೆಸರುಘಟ್ಟ, ನೆಲಮಂಗಲ ಯಾರು ನೋಡ್ತಾ ಇದ್ದಾರೆ ಅವ್ರು ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ, ಅಲ್ಲಿಗೆ ಹೋಗ್ಬೋದು. ಇಲ್ಲ ಈ ಕಡೆ ನಮ್ಮ JP ನಗರ, ಜಯನಗರ, ಈ ಕಡೆ ಇರೋ ಬನಶಂಕರಿ ಕಡೆ ಇರುವಂಥವ್ರು ಎಲ್ಲರೂ ಕೂಡ ಡೆಫಿನೆಟ್ಲಿ RR ನಗರಕ್ಕೆ ಕೂಡ ಬರ್ತಾರೆ, ಬಂದು ನೋಡ್ಬೋದು ಅಂತ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಸೆಂಟರ್ನ ಒಂದು ಬಾರಿ ವಿಸಿಟ್ ಮಾಡೋದನ್ನ ಅಂತೂ ಮರಿಬೇಡಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಬಜೆಟ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.